ಎಲ್ಲ ಸಿಸ್ಟರ್ ಬ್ರದರ್ಸ್ ನಮಸ್ತೆ. ಎಲ್ಲಪ್ಪ ಬ್ರದರ್ ನಮಸ್ತೆ. ನಮಸ್ತೆ ಸಿಸ್ಟರ್. ಬ್ರದರ್ ಮೊಮ್ಮಗಳ ಜೊತೆ ಯಾರೋ ಇನ್ನೊಂದ್ ಚಿಕ್ಕ ಮಗು ಕೂತೈತೆ. ಫ್ರೆಂಡ್ ಇರ್ಬೇಕ್ರಿ ಸಿಸ್ಟರ್. ಹಾ ಎಲ್ಲರಿಗೂ ನಮಸ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಸ್ತೆ ಬ್ರದರ್. ನಮಸ್ತೆ ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ ಕಂದ. ಓಕೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಆರಂಭಿಸೋಣ. ಎಲ್ಲ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ?
ಬ್ರದರ್ ಮಾಡ್ತೇನೆ. Okay. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆ, ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಸಂಜೆ ವೇಳೆಯಲ್ಲಿ ತಂದೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಂತುಕೊಂಡು ನಿಮ್ಮ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಕೃಪೆ ಕೊಟ್ಟಿದ್ದೆಲ್ಲ ತಂದೆ. ಈ ಮಹಾಕೃಪೆಗಾಗಿ ಕೋಟಿ ಕೋಟಿ ಧನ್ಯವಾದ ತಂದೆ. ತಂದೆ, ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಬರಲಿಕ್ಕೆ ತಕ್ಕ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ಇವತ್ತು ನಿನ್ನ ವಾಕ್ಯವನ್ನು ತಿಳಿಸುವಂಥ ಸಹೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂತಾನೆ ತಂದೆ. ನಿಮ್ಮ ಮಹಾಕೃಪೆಯಿಂದ ಅವ್ರಿಗೆ ಇದುವರೆಗೆ ಬೇಕಾದ ಜ್ಞಾನ ಅವರಿಗೆ ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಿಮ್ಮ ಚಿತ್ತಕ್ಕೆ ಸಹಾಯ ಮಾಡು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ. ತಂದೆ, ನಾವು ಎಲ್ಲರೂ ಆ ವಾಕ್ಯವನ್ನು ಕೇಳಿ ತಂದೆ ನಮ್ಮ ಜೀವನದಲ್ಲಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಾಕ್ಯದ ಪ್ರಕಾರ ನಾಡು ತಂದೆ ನಮ್ಮ ಮರಣದ ಪರ್ಯಂತ ನಾವೆಲ್ಲರೂ ನಂಬಿಗಸ್ತರಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸು ಹಾಗೆ ತಂದೆ ಕೃಪೆ ಕೊಟ್ಟು ನಡೆಸ್ತಂದೆ. ಹೌದಪ್ಪ ತಂದೆ, ನಿಮ್ಮ ಕೃಪೆ ನಿಮ್ಮ ಸಹಾಯದಿದ್ದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯನಲ್ಲಪ್ಪ ತಂದೆ. ಯಾಕಂದ್ರೆ ತಂದೆ, ಅಲ್ಪರು ಅಯೋಗ್ಯರು ಆದಂಥ ನಮ್ಮನ್ನು ಮಣ್ಣು ದೂಡ ಅಂತ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಿಮ್ಮ ಸತ್ಯದ ಜ್ಞಾನದಲ್ಲಿ ಇದುವರೆಗೆ ನಡೆಸಿದೆಲ್ಲ ತಂದೆ. ಮುಂದೆ ಸಹ ತಂದೆ ನಿಮ್ಮ ಹೆಚ್ಚೆಚ್ಚಾಗಿ ನಿಮ್ಮ ಕೃಪೆ ಕೊಟ್ಟು ತಂದೆ ನಿಮ್ಮ ಮಗನ ಸೌಲಭ್ಯದಲ್ಲಿ ಬೆಳಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೀನಿ, ನಮ್ಮ ಜೀವವುಳ್ಳ ಪರಲೋಕ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನು ಕೊಟ್ಟು ದೇವರ ಸತ್ಯವಾಕ್ಯವನ್ನ ತಿಳ್ಕೊಳ್ಳುವಂತ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ನೋಡೋ ಪ್ರಕಾರ ಎಂದಿನಂತೆ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಒಂದು ಮುಂದುವರೆದಂತ ಭಾಗವನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ವಾಕ್ಯಗಳು ಎಷ್ಟು ಭಾಗ ಆಗಿದೆ ಇಲ್ಲಿವರೆಗೆ? 9 ಆಗಿದೆ, 10ನೇದು ಮಾಡ್ಬೇಕು. ನಾವು ನೋಡ್ಬೇಕಾಗಿದೆ ಅಲ್ವಾ? ಸೊ 10ನೇದಲ್ಲಿ ನಮ್ಮ ವಾಕ್ಯ ಯಾವ ವಾಕ್ಯವನ್ನ ನೋಡ್ತಾ ಇದ್ದೀವಿ? 18ನೇದು ನೋಡ್ಬೇಕು. ನಾವು ನೋಡ್ತೀವಿ ಅಲ್ವಾ? ಪ್ರೀತಿಯ ಸೌರ ಸೌರ ಮುಖ್ಯವಾಗಿ ನೋಡ್ಬೇಕಾದ್ರೆ ಈ 18ನೇ ಒಂದು ವಾಕ್ಯವನ್ನ ತಗೊಂಡಾಗ, ಹಾಗಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಹಲವಾರು ವಿಷಯವನ್ನ ಅಪೋಸ್ತಲ್ ಪಾಲ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೋಮಪುರದವರಿಗೆ ಬರೀತಾ ಬರ್ತಾ ಇದ್ರೆ, ಇನ್ನು ಕೂಡ ನಾವು 1ನೇ ಒಂದು ಅಧ್ಯಾಯದಲ್ಲಿ ಇದೀವಿ. ಇನ್ನು ನಾವು ಕಂಪ್ಲೀಟ್ ಆಗ್ಲಿಲ್ಲ. ಅಲ್ಲಿ ಮಾತಾಡ್ಬೇಕಾದ್ರೆ ಅನ್ಯ ಜನಗಳ ಜೊತೆ ಮಾತಾಡುವಂತ ಕೆಲವೊಂದು ಸನ್ನಿವೇಶಗಳನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಾಗ ಅವ್ರಿಗೆ ಯಾವ ರೀತಿ ದೇವರಿಗೆ ಸಂಬಂಧಪಟ್ಟಂತ ವಿಷಯವನ್ನ ಹೇಳುವಂತ ಒಂದು ನಿಟ್ಟಿನಲ್ಲಿ ಅಪೋಸ್ತಲ್ ಪಾಲ್ ಮಾಡುವಂತ ಕೆಲಸಗಳನ್ನ ನೋಡ್ಬೋದು. ಅಂದ್ರೆ ದೇವರ ಸತ್ಯ, ದೇವರ ಯೋಜನೆ ಇಡೀ ಲೋಕಕ್ಕೆ ಸೀಮಿತವಾಗಿದೆ ಅನ್ನುವಂಥ ವಿಷಯಕ್ಕೆ ಬಂದಾಗ, ದೇವರ ಒಂದು ದೈವಿಕತ್ವವನ್ನ ಇಡೀ ಪ್ರಪಂಚ ಇವತ್ತು ತಿಳ್ಕೊಳ್ಳುವಂತ ಒಂದು ವಿಷಯದಲ್ಲಿ ಏನಾಗಿದೆ, ಅದು ಹಿಂದೆ ಇದೆ ಅಲ್ವಾ? ಹಾಗಾಗಿ ಅವ್ರ ಮೇಲೆ ದೇವರ ಕೋಪ ಬರುತ್ತೆ ಅಂತ ಹೇಳಿದಾಗ, ದೇವರ ಕೋಪ ಅವ್ರ ಮೇಲೆ ಹೇಗ್ ಬರುತ್ತೆ ಅಂತ ನೋಡಿದಾಗ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಪ್ರತಿ ಸಾರಿ ಕೂಡ ಯಾರಲ್ಲಿ ಏನ್ ಕೊಟ್ಟಿದ್ರೋ ಅದನ್ನ ಮಾತ್ರ ಲೆಕ್ಕಾಚಾರವನ್ನ ಕೇಳ್ತಾರೆ. ಕೊಡದೇ ಇರುವಂತ ವಿಷಯವನ್ನ ದೇವ್ರು ಕೇಳಲ್ಲ. ಹಾಗಾಗಿ ಮನುಷ್ಯ ಮಾತ್ರದವರಲ್ಲಿ ದೇವ್ರ ಎಕ್ಸ್ಪೆಕ್ಟೇಷನ್ ಮಾಡುವಂತ ವಿಷಯ ಏನಿದೆ, ಎದುರು ನೋಡುವಂತ ವಿಷಯ ಏನಿದೆ, ಸಾದ್ರೆ ಅದೇ ವಿಷಯವನ್ನ ಇವತ್ತಿನ ಒಂದು ಪಾಠದಲ್ಲಿ ನೋಡಕ್ ಹೋಗ್ತಿದೀವಿ. ವಾಕ್ಯವನ್ನು ಓದೋಣ. ರೋಮಪುರದವರಿಗೆ 1ನೇ ಅಧ್ಯಾಯ 19ನೇ ವಾಕ್ಯ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಕಷ್ಟವಾಗಿ ತಿಳಿದದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಅಲ್ವಾ? ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ನೋಡ್ರಿ, ಪ್ರತಿಯೊಬ್ಬ ಒಂದು ಮನುಷ್ಯನ ಸೃಷ್ಟಿ ತಗೊಂಡಾಗ
ಎಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಆತನಿಗೆ ಜ್ಞಾನೇಂದ್ರಿಯಗಳಿದೆ. ಕಣ್ಣು, ಕಿವಿ, ಮೂಗು, ಬಾಯಿ, ಟಚಿಂಗ್ ಸೆನ್ಸ್, ಇದೆಲ್ಲ ಒಂದು ಜ್ಞಾನೇಂದ್ರಿಯಗಳಿಂದ ಮನುಷ್ಯ ಕೂಡಿದ್ದಾನೆ. ಆತನು ಮಾತಾಡುವಂಥದ್ದು, ಆತನು ನೋಡುವಂಥದ್ದು. ಏನಕ್ಕೆ ಈ ಜ್ಞಾನೇಂದ್ರಿಯ ಆತನಿಗೆ ಕೊಡಲ್ಪಟ್ಟಿದೆ ಅಂದ್ರೆ, ಅಲ್ಟಿಮೇಟ್ ಆಗಿ ಮೊದಲನೇದಾಗಿ ಅವನು ಏನ್ ಮಾಡ್ತಾನೋ ಮಾಡ್ದೆ ಹೋಗ್ತಾನೋ, ಅವನು ಮೊದಲು ಕಂಡುಹಿಡಿಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ತನ್ನನ್ನು ಸೃಷ್ಟಿ ಮಾಡಿದವರು ಯಾರು, ನನ್ನ ಸೃಷ್ಟಿಕರ್ತನು ಯಾರು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಒಂದು ಆರಂಭ ಇದೆ. ಆತನ ಜ್ಞಾನೇಂದ್ರಿಯ ಮೂಲಕ ಇದನ್ನ ಕಲಿತಾ ಕಲಿತಾ ಆತನ ಏನ್ ಕಲಿಬೇಕಾಗಿದೆ, ನನ್ನನ್ನು ಸೃಷ್ಟಿ ಮಾಡಿದಂತವ್ರು ಯಾರು, ನಾನು ಅವರಿಗೆ ಹೇಗೆ ಚಿರಋಣಿ ಆಗಿರ್ಬೇಕಂದ್ರೆ, ಅವರ ಒಂದು ವಿಷಯಕ್ಕೆ ನಾನು ಹೇಗೆ ವಿಧೇಯತೆನ ತೋರಿಸ್ಬೇಕು, ನನ್ನ ಬಳಿ ಏನು ಎದುರು ನೋಡುವರಾಗಿದ್ದಾರೆ ಅವರು ಅನ್ನೋ ವಿಷಯ ಪ್ರತಿಯೊಬ್ಬ ಮನುಷ್ಯನ ಅಂದ್ರೆ ಪ್ರತಿಯೊಬ್ಬ ಹುಟ್ಟುವಂತ ಪ್ರತಿಯೊಬ್ಬ ಮನುಷ್ಯರ ಹೃದಯದ ಆಳದಲ್ಲಿ ಪಾಯಿಂಟ್ ಇದೆ. ನಾವೆಲ್ಲ ಹುಟ್ಟು ಬರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮ ಜೀವನವನ್ನ ತಗೊಳ್ಳಲ್ಲ, ನಮ್ಮ ಒಂದು ಮನುಷ್ಯನ ಜೀವನವನ್ನ ತಗೊಂಡಾಗ, ನಾವು ಮನುಷ್ಯ ಮಾತ್ರದವರಾಗಿ ಈ ಭೂಮಿಯಲ್ಲಿ ಹುಟ್ಟಿದಾಗ ನಮಗೆ ಮೊದಲು ತಿಳಿದಿರೋದು ನಮ್ಮ ಪೇರೆಂಟ್ಸ್ ಅಷ್ಟೇ, ನಮ್ಮ ತಂದೆ ತಾಯಿ. ಅವ್ರಿಗೆ ನಾವೇನಾಗ್ತೀವಿ ಅಂದ್ರೆ ಅವರ ಹೆಸರನ್ನ ಹೇಳೋದನ್ನ ಕಲಿತೀವಿ. ಇದು ಬಿಗಿನಿಂಗ್ ಸ್ಟೇಜ್. ಆದ್ರೆ ನಮ್ಮ ಜ್ಞಾನ ಬೆಳೀತಾ ಬೆಳೀತಾ ನಮ್ಗೊಂದು ಪ್ರಶ್ನೆ ಬರುತ್ತೆ, ನಮ್ಮನ್ನ ಸೃಷ್ಟಿ ಮಾಡಿದವ್ರು ಯಾರು, ಇಡೀ ಲೋಕವನ್ನು ಸೃಷ್ಟಿ ಮಾಡಿದವ್ರು ಯಾರು, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದವ್ರು ಯಾರು. ಆ ತಿಳಿಯುವಂತ ಒಂದು ಪ್ರಶ್ನೆನ ದೇವರು ಪ್ರತಿಯೊಬ್ಬ ಮನುಷ್ಯರ ಹೃದಯದಲ್ಲಿ ಇಟ್ಟಿದ್ದಾರೆ. ಅದು ಒಂದಲ್ಲ ಒಂದಿನ ಆ ಪ್ರಶ್ನೆ ಬಂದೇ ಬರುತ್ತೆ ಆ ವ್ಯಕ್ತಿಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಶ್ನೆ ಬರುತ್ತೆ. ದೇವರು ಅದನ್ನ ಸ್ಪಷ್ಟವಾಗಿ ಅವರ ಮನಸ್ಸಿನಲ್ಲಿ ಇಟ್ಟಿದ್ದಾರೆ. ಅದನ್ನ ಕಂಡುಹಿಡಿಯುವಂತ ದೊಡ್ಡ ಒಂದು ಜವಾಬ್ದಾರಿ ಕೂಡ ಆತನಿಗೆ ಕೊಟ್ಟಿದ್ದಾರೆ. ಅವನ ಜೀವಿತದಲ್ಲಿ ಆತನ ಹುಟ್ಟು ಸಾವಿನ ಮಧ್ಯದಲ್ಲಿ ಈ ಕೆಲಸ ಎಲ್ಲೋ ಒಂದ್ ಕಡೆ ನಡಿಬೇಕಾಗುತ್ತೆ. ಒಂದಲ್ಲ ಒಂದು ಸರಿ ಅದನ್ನ ಕಂಡುಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತಿನ ಒಂದು ಮನುಷ್ಯನ ಸೃಷ್ಟಿನ ತಗೊಂಡಾಗ ಆತನ ಹೊರಗಿನ ವಾತಾವರಣ ಇರ್ಬೋದು, ಆತನ ಬೆಳೆಯುವ ಪದ್ಧತಿಗಳಿರ್ಬೋದು, ಆತನ ಕುಟುಂಬದ ಆಚರಣಾ ವಿಚಾರಣೆಗಳಿರ್ಬೋದು, ಆತನ ವಿದ್ಯಾಭ್ಯಾಸ ವಿಷಯಗಳಿರ್ಬೋದು, ಇದೆಲ್ಲ ಕೂಡ ಆತನ ಒಂದು ಮನುಷ್ಯನಾಗಿ ರೂಪಿಸುವಂತ ಕಡೆಗೆ ಗಮನ ಹರಿಸುವಂತ ಒಂದು ಕೆಲಸ ಮಾಡ್ತಿದ್ರು ಕೂಡ, ಅದಕ್ಕಿಂತ ಹೆಚ್ಚಾಗಿ ಆತನು ಯೋಚನೆ ಮಾಡ್ಬೇಕಾಗಿದ್ದು ನಿಜವಾಗ್ಲೂ ಇದೆಲ್ಲಕ್ಕಿಂತ ಒಂದು ಮೇಲಾದ ಒಂದು ವಿಷಯ ಇದೆ. ಅದೇನಪ್ಪಾ ಅಂದ್ರೆ, ನಾನು ನನಗಾಗಿ ಅಲ್ಲ, ನನ್ನನ್ನು ಸೃಷ್ಟಿಸಿದಾತನ ಒಂದು ವಿಷಯ ಏನಂತ ನಾನು ತಿಳ್ಕೊಬೇಕು. ಆದ್ರಿಂದ ಏನಾಗುತ್ತಂದ್ರೆ, ಈ ಒಂದು ವಿಷಯ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಒಂದಲ್ಲ ಒಂದಿನ ಬಂದಿರುತ್ತೆ. ಸೊ ನಿಮ್ಗೆ ಯಾವತ್ತಾದ್ರೂ ಬಂದಿದ್ಯಾ? ದೇವ್ರನ್ನ ತಿಳಿದೇ ಇದ್ದಾಗ ಯಾವತ್ತಾದ್ರೂ ಈ ತರ ಪ್ರಶ್ನೆ ಬಂದಿದ್ಯಾ, ನಿಜವಾಗ್ಲೂ ನಮ್ಮನ್ನ ಸೃಷ್ಟಿ ಮಾಡಿದವ್ರು ಯಾರು ಅಲ್ವಾ? ಈಗ ನೋಡ್ಬೇಕಾದ್ರೆ ಕೆಲವೊಂದ್ ಟೈಮಲ್ಲಿ ನಾವು ವಿಗ್ರಹಾರಾಧನೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಬಂದ್ಬಿಡುತ್ತೆ ನಮಗೂ ಕೂಡ, ಏನಪ್ಪಾ ಈ ಕಲ್ಲು ಮಣ್ಣು ನಮ್ಮನ್ನ ಸೃಷ್ಟಿ ಮಾಡಿರುತ್ತಾ? ಇದರಿಂದ ನಮ್ಮನ್ನ ಸೃಷ್ಟಿ ಮಾಡಕ್ ಆಗಿರುತ್ತಾ? ಇಲ್ವೇ ದೇವರು ಈ ರೂಪದಲ್ಲಿರುವಂತ ದೇವರು ನಮ್ಮನ್ನ ಸೃಷ್ಟಿ ಮಾಡಿರ್ತಾರ? ನಿಜವಾಗ್ಲಿ ಏನ್ ಆಗಿರ್ಬೋದು ನೋಡ್ರಿ. ಇದೆಲ್ಲ ಕೂಡ ಯಾರು ಹೃದಯದಲ್ಲಿ ಒಂದು ಶುದ್ಧ ಹೃದಯದಲ್ಲಿ ಯೋಚನೆ ಮಾಡ್ತಾರೋ ಅವ್ರಿಗೆ ಈ ವಿಷಯಗಳು ದೇವ್ರ ಏನ್ ಮಾಡ್ತಾರೆ, ಈ ಪ್ರಶ್ನೆ ನಾವು ಅವರ ಪ್ರೋಗ್ರಾಮಿಂಗ್ ಅಲ್ಲಿ ಇದೆ. ಅವರ ಒಂದು ಸಾಫ್ಟ್ವೇರ್ ನಮ್ಮಲ್ಲಿ ಏನಿದೆ, ಸಾಫ್ಟ್ವೇರ್ ಅಂತ ಕಳೆದಾಗ ನಮ್ಮ ಒಂದು ಏನಂತಾರೆ ಮದರ್ ಬೋರ್ಡ್ ಇದೆಯಲ್ಲ, ನಮ್ಮ ಬ್ರೈನ್ ಇದೆಯಲ್ಲ, ನಮ್ಮ ಮೆದುಳಿನಲ್ಲಿ ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ ಇನ್ಬಿಲ್ಟ್, ಕೆಲವೊಂದು ನಾವು ಅದನ್ನ ಕಲಿತು ಸೇರ್ಸ್ಕೊಳ್ತೀವಿ. ಕೆಲವೊಂದು ಇನ್ಬಿಲ್ಟ್ ಅದನ್ನ ಯಾರು ಏನೋ ಚೇಂಜ್ ಮಾಡಕ್ಕಾಗಲ್ಲ, ಅದು ಪರ್ಮನೆಂಟ್ ಹಂಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮ್ಮನ್ನ ಹೃದಯವನ್ನ ಬಡಿತದಲ್ಲಿ ಯಾವಾಗ್ಲೂ ಇಟ್ಕೊಬೇಕು ಅನ್ನೋದು ನಮ್ಮ ಮೈಂಡ್ ಗೊತ್ತು. ನನ್ನ ಕಿಡ್ನಿ ಯಾವಾಗ್ಲೂ ಏನ್ ಮಾಡ್ಬೇಕು, ಅದು ಅದರ ಕೆಲಸ ಮಾಡಿಸ್ತಾ ಇರ್ಬೇಕು ಅನ್ನೋದು ನನ್ನ ಬ್ರೈನ್ ಗೊತ್ತು. ನನ್ನ ರಕ್ತ ಪರೀಕ್ಷೆ ನಿರಂತರವಾಗಿ ನಡಿಬೇಕು ಗೊತ್ತು. ನನ್ನ ಮೂಗಲ್ಲಿ ನಾನು ಮಾತಾಡ್ತಾ ಇದ್ರು ಆಟೋಮೆಟಿಕ್ ಆಗಿ ನನ್ನ ಗಾಳಿನ ತಗೊಳ್ತಾ ಇರ್ಬೇಕು ಅನ್ನೋದು ನನ್ನ ದೇಹಕ್ಕೆ ಗೊತ್ತು, ನಮ್ಮ ಬ್ರೈನ್ ಗೊತ್ತು. ಅದೇ ಪ್ರಕಾರ ಏನಾಗುತ್ತೆ ಅಂದ್ರೆ ಇನ್ಬಿಲ್ಟ್ ಅಂದ್ರೆ ನಮ್ಮ ಇಚ್ಛೆಗೆ ಒಳಪಡದೇ ಇರುವಂತ ಕೆಲವೊಂದು ಸಂದೇಶವಾಗಗಳು ನಮ್ಮ ಮೈಂಡಲ್ಲಿ ನಡೀತಾ ಇರುತ್ತೆ. ನಮ್ಗೆ ಯಾರಿಗೂ ಈಗ ಏನೋ ನಾವು ಮರಿಬಾರ್ದಪ್ಪ, ಮೂಗಲ್ಲಿ ಉಸಿರು ತಗೊಳೋದು ಮರಿಬಾರ್ದು, ಮರ್ತ್ಬಿಟ್ರೆ ಜೀವ ಹೋಗ್ಬಿಡುತ್ತೆ ಅಂತ ಯಾರು ಯೋಚನೆ ಮಾಡಲ್ಲ ಯಾವಾಗ್ಲೂ. ಅದು ಆಟೋಮೆಟಿಕ್ ಪ್ರೋಸೆಸ್ ಅದು. ಹಾಗೆಯೇ ನಮ್ಮ ಹೃದಯದಲ್ಲಿ ಈ ಒಂದು ವಿಷಯ ಕೂಡ ಇದೆ, ನನ್ನನ್ನ ಸೃಷ್ಟಿ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆ ಹಲವಾರು ಬಾರಿ ನಮ್ಮಲ್ಲಿ ಬರ್ತಾ ಇರುತ್ತೆ. ದೇವರು ಅದನ್ನ ಏನ್ ಮಾಡಿದ್ರೆ, ದೇವರಾಗಿ ಸ್ಪಷ್ಟವಾಗಿ ಅದನ್ನ ತಿಳಿಸಿದ್ದಾರೆ. ದೇವರ ವಿಷಯವಾಗಿ ದೇವರು ಅಂತ ಹೇಳಿದಾಗ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರು ಮೊದಲು ನಮಗೆ ಬರ್ಬೇಕಾಗಿರೋದು ನಮ್ಮ ಸೃಷ್ಟಿಕರ್ತನು. ಆದ್ರೆ ಇವತ್ತು ಪ್ರಪಂಚ ಏನಾಗಿದೆ, ಇಡೀ ಲೋಕ ಏನಾಗಿದೆ ಅಂದ್ರೆ, ಅದೊಂದನ್ನು ಬಿಟ್ಟು ಮಿಕ್ಕಿದೆಲ್ಲವನ್ನು ತಿಳ್ಕೊಳಕ್ ಸಿದ್ಧವಾಗಿದೆ. ಅದೊಂದು ಮಾತ್ರ ಸ್ಕಿಪ್.
ಮಿಕ್ಕಿದೆಲ್ಲ ಎಲ್ಲದಕ್ಕೂ ರೆಡಿ, ಆದ್ರೆ ಅದ್ ಮಾತ್ರ ಇಲ್ಲ. ನೋಡ್ರಿ ಎಷ್ಟರ ಮಟ್ಟಿಗೆ ಹಾಳಾಗಿದ್ದೀವಿ ನೋಡ್ರಿ ನಾವು. ನಮ್ಮ ಹಾಳಾದ ಜೀವನ ನೋಡ್ರಿ ಹೆಂಗಿದೆ. ನಾವು ಯುಗದ ಅಂತ್ಯದಲ್ಲಿ ಬದುಕಿದ್ವಿ, ಹುಟ್ಟಿದೀವಿ. ಆದ್ರೆ ದೇವ್ರನ್ನಂತ ವಿಷಯಕ್ಕೆ ನಾವು ಕೊಡುವಂತ ಬೆಲೆ ಮಾನ್ಯತೆ ನೋಡ್ರಿ ಎಷ್ಟು ಕೀಳಾಗಿದೆ, ಎಷ್ಟು ಕೊನೆಯದಾಗಿದೆ ನೋಡ್ರಿ. ಲೋಕದಲ್ಲಿ ಎಲ್ರು ಕೂಡ ನಟನೆ ಮಾಡೋರೇ ಜಾಸ್ತಿ ಆದ್ರು. ಶುದ್ಧ ಹೃದಯದಿಂದ ಏನು ಕೂಡ ನೋಡಕ್ಕಾಗಲ್ಲ ನೋಡ್ರಿ. ಒಂದು ಹಬ್ಬ ಮಾಡ್ಬೇಕಾದ್ರೆ, ಒಂದು ಹಬ್ಬ ಬರುತ್ತೆ, ಹಬ್ಬ ಬಂದ್ರೆ ಏನ್ ಬರುತ್ತೆ ನಮ್ಮೆಲ್ಲ ಮೈಂಡ್ ಅಲ್ಲಿ ಬರ್ಬೇಕಾದ್ರೆ, ಮೊದಲೆಲ್ಲ ಹಬ್ಬ ಮಾಡ್ಬೇಕಾದ್ರೆ ದೇವರೆಲ್ಲ ಮೈಂಡ್ ಅಲ್ಲಿ ಇಲ್ಲ, ಪೂಜೆ ಮಾಡ್ಬೇಕು ಮೈಂಡ್ ಇಲ್ಲ, ಆಚಾರ ವಿಚಾರಗಳು ಇರ್ತಿತ್ತು ಅಷ್ಟೇ. ಇನ್ನು ಈ ತರ ಮಾಡ್ಬೇಕು, ಮಾಡಿದ್ರೆ ಏನೋ ಅವ್ರು ಯಾರು, ದೇವ್ರಂದ್ರೆ ಏನ್ ಹೇಳ್ತಾರೆ, ಯಾಕೆ ಅವ್ರ ಮಾತು ಕೇಳ್ಬೇಕು, ಏನೂ ಇಲ್ಲ. ಒಂದು ಹೊಸ ಬಟ್ಟೆ ಹಾಕ್ಬೇಕು, ಎಲ್ರ ಮುಂದೆ ಒಳ್ಳೆಯವರಾಗಿರ್ಬೇಕು, ಏನಾದ್ರೂ ಒಂದು ವಿಶೇಷತೆ ಮಾಡ್ಬೇಕು, ಅವತ್ತು ಒಳ್ಳೆ ಆಹಾರ ಮಾಡಿ ತಿನ್ಬೇಕು. ಇಂಥ ವಿಷಯಗಳೇ ಆ ಒಂದು ದೇವ್ರನ್ನಂತ ವಿಷಯಕ್ಕೆ ಅದು ಒಳಗೊಂಡಿರುತ್ತೆ. ಮಾಡುವಂತ ಪೂಜೆ ಪುರಸ್ಕಾರಗಳು, ಮನುಷ್ಯರು ಮಾಡುವಂತ ಎಲ್ಲಾ ವಿಷಯ ಕೂಡ ತನ್ನ ಸ್ವಾರ್ಥಕ್ಕೆ ಅದು ಅನುಗುಣವಾಗಿರುತ್ತೆ ಹೊರತು ದೇವ್ರಿಗೆ ನಿಜವಾಗಿ ಏನಪ್ಪಾ ನೋಡಿ. ಈಗ ಎಲ್ಲೋ ದೇವಸ್ಥಾನಕ್ಕೆ ಹೋದ್ರೆ ತೆಂಗಿನಕಾಯಿ ಇಡ್ತಾರೆ, ಬಾಳೆಹಣ್ಣು ಇರ್ತಾರೆ, ಕೊನೆಗೆ ಯಾರು ತಗೊಂಡ್ ತಿಂತಾರೆ ಅದನ್ನ? ಗೊತ್ತು ದೇವ್ರಂತೂ ತಗೊಳ್ಳಲ್ಲ ಅಂದ್ಬಿಟ್ಟು. ಯಾಕಂದ್ರೆ ದೇವ್ರಿಗೆ ಏನ್ ಬೇಕಾಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ, ದೇವ್ರ ಹೆಸರೇ ಇಡೋದು, ಮತ್ತೆ ನಾವೇ ತಗೊಳ್ಳೋದು. ಈ ರೀತಿ ಏನಾಗುತ್ತಂದ್ರೆ ಮನುಷ್ಯ ಸ್ವಾರ್ಥ ಚಿಂತಕನಾಗಿ ದೇವ್ರನ್ನ ನೋಡ್ತಾ ಇದ್ದಾನೆ ಹೊರತು ನಿಜವಾಗ್ಲೂ ದೇವ್ರನ್ನ ಅವ್ರಿಗೆ ಏನ್ ಬಯಸ್ತಾ ಇದಾರೆ ಅಂತ ನೋಡೋರಿಲ್ಲ. ಹಾಗಾಗಿ ಕೆಲವ್ರು ಕೂಡ ಇದಾರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಕೆಲವರು ಯಾವ ರೀತಿ ಇದಾರೆ ಅಂದ್ರೆ ದೇವರನ್ನ ನಿಜವಾಗ್ಲೂ ಹುಡುಕೋರು ಇದಾರೆ. ಆದ್ರೆ ಈ ಕಡೆ ದೇವ್ರೇನ್ ಮಾಡಿಲ್ಲ, ಕೆಲವೊಂದ್ ಟೈಮಲ್ಲಿ ಅವರ ಹೃದಯದ ಬೇರೊಂದು ಆಲೋಚನೆಗಳಿಂದ ಅದನ್ನ ದೇವ್ರು ದೊರಕಿಸ್ತಾ ಇಲ್ಲ, ಅವ್ರಿಗೆ ಸಿಗ್ತಾ ಇಲ್ಲ. ಇನ್ನು ಕೂಡ ನಮ್ಮ ಯೇಸು ಕ್ರಿಸ್ತನ ಬರೋದಕ್ಕಿಂತ ಮುಂಚಿತವಾಗಿ ಅನೇಕ ಅನ್ಯ ಜನರು ಇದ್ರು. ಅರಿಸ್ಟಾಟಲ್, ಸಾಕ್ರಟಿಸ್, ಈ ಗ್ರೀಕ ಒಂದು ಇದ್ರಲ್ಲಿ ನೋಡ್ಬೇಕಾದ್ರೆ ಹೆಸರಾಂತ ಜ್ಞಾನಿಗಳಿದ್ರು. ಅವರೆಲ್ಲ ಏನಪ್ಪಾ ಅಂದ್ರೆ ಈ ಸಾಕ್ರಟಿಸ್, ಅರಿಸ್ಟಾಟಲ್ ಬಗ್ಗೆ ತಗೊಂಡಾಗ ನೀತಿಗೋಸ್ಕರ ಇದ್ದವರು. ಅವರು ದೇವ್ರನ್ನ ಕರೆಕ್ಟ್ ಆಗಿ ಅವರು ಈ ಪ್ರಪಂಚದಲ್ಲಿ ಇರುವಂತ ಯಾವುದೇ ವಿಗ್ರಹಗಳನ್ನ ಆರಾಧನೆ ಮಾಡಕ್ಕೆ ಅವ್ರು ಸಿದ್ಧವಾಗಿಲ್ಲ. ಆದ್ರೆ ದೈವಿಕತ್ವ ಅನ್ನೋದು ತುಂಬಾ ಉನ್ನತವಾದದ್ದು. ನಾವು ಅದಕ್ಕೆ ನಿಷ್ಠೆಯಿಂದ ಇರ್ಬೇಕು ಅನ್ನೋ ಭಾವನೆಯಲ್ಲಿ ಬದುಕಿದವರು ಇದ್ದಾರೆ. ಏನೂ ಗೊತ್ತಿಲ್ಲದೆ, ಧರ್ಮಶಾಸ್ತ್ರ ಗೊತ್ತಿಲ್ಲದೆ, ಏನೂ ಗೊತ್ತಿಲ್ಲದೆ ಆ ರೀತಿ ಬದುಕಿದೆ ಅಂದ್ರೆ ಅವರ ಹೃದಯದಲ್ಲಿ ಇದೆ. ಅವ್ರ ಹೃದಯದಲ್ಲಿ ಏನ್ ಮಾತಾಡ್ತಾ ಅದೇ ಎಲ್ಲ ಹೃದಯದಲ್ಲಿ ಇದೆ. ಬಟ್ ಯಾರು ಆ ಹೃದಯದ ಮಾತಿಗೆ ಕಿವಿಗೊಡ್ತಾ ಇಲ್ಲ. ಸ್ಪಷ್ಟಗೊಳಕ್ ಹೋದ್ರೆ ದೇವರು ಇದಾರೆ ಅನ್ಬಿಟ್ಟು ನಮ್ಮ ಮುಂದೆನೆ ಹಲವಾರು ವಿಷಯಗಳನ್ನ ದೇವ್ರು ತಿಳಿಸ್ಕೊಟ್ಟಿದ್ದಾರೆ. ವಾಕ್ಯವನ್ನು ಓದಿ, ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಾಕ್ಯ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ನಿಮಗೆ ಆಕಾಶದಿಂದ ಮಳೆಯನ್ನು, ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ಆಹಾರ ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ. ಅಲ್ಲವ್ರ ನೋಡಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವಾಗ ಮನುಷ್ಯ ನಮ್ಗೆ ನಾವೊಂದು ಕಷ್ಟದಲ್ಲಿ ಇದೀವಿ ಅಂತ ಇಟ್ಕೊಳ್ಳಿ. ನಮ್ಗೆ ಏನೋ ಎಮರ್ಜೆನ್ಸಿ, ಏನೋ ದುಡ್ಡ ಬೇಕು, ಇಲ್ಲ ಏನೋ ಬೇಕು, ನಮ್ಗೆ ಅವಶ್ಯಕವಾದ ಆಹಾರನ ಬೇಕು. ನಮ್ ಕೈಲಿ ಏನೂ ಇಲ್ಲ. ಏನೂ ಇಲ್ದೇ ಇದ್ದಾಗ ಯಾರೋ ಒಬ್ರು ಬಂದು ತಂದ್ಕೊಟ್ಬಿಡ್ತಾರೆ. ತಿಳ್ಕೊಳ್ಳಿ, ಈಗ ಯಾರೋ ನಾವು ಏನು ಕೇಳಿಲ್ಲ, ಅವ್ರಿಗೇನು ಫೋನ್ ಮಾಡಿಲ್ಲ, ನಮ್ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಒಂದ್ ಕ್ರೈಮ್ ಮಾಡ್ತಾರೆ, ಆ ಟೈಮಲ್ಲಿ ತಂದ್ಕೊಡ್ತಾರೆ. ನಾವ್ ಆಗ ಅವ್ರನ್ನ ಯಾವ ರೀತಿ ಕಾಣ್ತೀವಿ? ಆಶ್ಚರ್ಯದಿಂದ ಕಾಣ್ತೀವಿ. ನಾವು ಏನು ಕೇಳಿಲ್ಲ, ಆದ್ರೂ ಕೂಡ ತಂದು ಕೊಡ್ತಿದ್ದಾರೆ. ಕೆಲವೊಂದ್ ಟೈಮಲ್ಲಿ ಮನುಷ್ಯರು ಮಾತ್ರ ಅಂತ ಮಾತಲ್ಲಿ ಕೇಳಿರ್ತೀರಾ? ನಮ್ಮ ಜೀವಿತದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೆ ಯಾರಾದ್ರೂ ನಮ್ಗೆ ಏನೋ ಸಹಾಯ ಮಾಡ್ಬಿಟ್ರೆ ಒಂದ್ ಮಾತು ಹೇಳ್ತಾರೆ, ದೇವ್ರ ತರ ಬಂದ್ ಮಾಡಿದೀಯಪ್ಪ ನಿನ್ ಕೆಲ್ಸ. ಅಂದ್ರೆ ಅವ್ರಿಗೆ ಏನ್ ಗೊತ್ತು ಅಂದ್ರೆ ನಮ್ಮ ಜೀವಿತದಲ್ಲಿ ನೋಡಿ, ಈ ಮಾತುಗಳೆಲ್ಲ ಹೆಂಗ್ ಬರ್ತಾ ಇದೆ ಮನುಷ್ಯರಲ್ಲಿ. ನಮ್ ಜೀವಿತದಲ್ಲಿ ಒಳ್ಳೇದಂತ ಮಾಡ್ಬೇಕಾದ್ರೆ ಯಾರಿಂದ ಮಾತ್ರ ಬರುತ್ತೆ? ಅದು ದೇವರಿಂದಾನೇ ಬರುತ್ತಂತ ಎಲ್ರಿಗೂ ಗೊತ್ತಿರೋಂತ ವಿಷಯ. ಆದ್ರೆ ಪ್ರತಿದಿನ ದೇವ್ರ ಇಂತ ಒಳ್ಳೆ ಕೆಲ್ಸನ ಮಾಡ್ತಾ ಇದ್ರು ಕೂಡ ನಾವ್ ಏನ್ ಮಾಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ, ನೋಡ್ತಾ ಇಲ್ಲ. ನೋಡ್ರಿ, ಒಂದು ಮಳೆನ ತಗೊಳ್ರಿ. ಒಂದು ಮಳೆನ ತಗೊಂಡಾಗ ಈ ಮಳೆನ ನಮ್ಮ ಮೇಲೆ ಬರ್ಸೋದಿಕ್ಕೆ ದೇವ್ರು ಎಷ್ಟೋ ಸಿಸ್ಟಮ್ ಇಟ್ಟಿದ್ದಾರೆ ಗೊತ್ತಾ? ಇವತ್ತು ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಒಂದು ದೇಶಕ್ಕೆ, ಒಂದು ಪ್ರಾಂತ್ಯಕ್ಕೆ ಕೃತಕ ಮಳೆನ ತರೋದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದಾರೆ. ಆದ್ರೂ ಆ ಮಳೆನ ಕ್ರಿಯೇಟ್ ಮಾಡಕ್ ಆಗ್ತಿಲ್ಲ. ಯೋಚನೆ ಮಾಡ್ರಿ, ಮನುಷ್ಯನ ಟೆಕ್ನಾಲಜಿ. ಆದ್ರೆ ದೇವ್ರ ಕಾಲಕ್ಕೆ ಮನುಷ್ಯನಿಗೆ ಮಳೆನ ಕೊಡ್ತಾ ಇದ್ರೆ ಹೆಂಗ್ ಕೊಡ್ತಾರೆ ಈ ಮಳೆನ? ನೋಡ್ರಿ, ಅದೊಂದು ಸೈಕಲ್ ಇಟ್ಬಿಟ್ಟಿದ್ದಾರೆ ದೇವ್ರು. ಮಳೆ ಸೈಕಲ್, ಮಳೆ ಬರುವಂತ ಸಿಸ್ಟಮ್ ಅದ್ರ ನಿರಂತರವಾಗಿ ಹಿಂಗೆ ನಡಿಬೇಕು. ಎಲ್ಲೋ ಒಂದ್ ಕಡೆ ಇರುವಂತ ಸಮುದ್ರದಲ್ಲ ಅಲ್ಲಕೊಳ್ಳದಿರುವಂತ ನೀರ್ ಏನಾಗ್ಬೇಕು, ಅದು ಆವಿಯಾಗಿ ಆಕಾಶಕ್ಕೆ ಹೋಗಿ ಅಲ್ಲಿ ಮೇಲೆ ಹೋಗ್ತಾ 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 ಆ ಒಂದು ಕ್ಲೈಮೇಟ್ ಅಲ್ಲಿ ಅದು ಮೋಡವಾಗಿ ಕನ್ವರ್ಟ್ ಆಗ್ಬೇಕು. ಮೋಡವಾಗಿರುವಂತಹ ಮಂಜುಗಡ್ಡೆ ಏನಾದ್ರು ತಲೆ ಮೇಲೆ ಬಿದ್ಬಿಟ್ರೆ ಅಷ್ಟೇ, ನಾವೆಲ್ಲ ಸತ್ತೋಗ್ಬಿಡ್ತೀವಿ. ಆಗನ್ಬಿಟ್ಟು ಏನ್ ಮಾಡ್ಬೇಕು, ಮಿಂಚು ಸಿಡಿಲನ್ನ ಕೊಟ್ಟು ಅದನ್ನ ಚದುರಿಸ್ಬೇಕು. ಚದುರಿಸಿ ನಾನಾ ಕಡೆಗೆ ಮಳೆಯಾಗಿ ಅದನ್ನ ತಲುಪಿಸ್ಬೇಕು. ಇಷ್ಟೊಂದು ಕೆಲಸವನ್ನ ಏನ್ ಮಾಡ್ತಾ ಇದ್ರೆ ದೇವ್ರು ಮಾಡ್ತಾ ಇದ್ದಾರೆ. ರೈಟ್ ಅಲ್ವಾ? ದೇವ್ರ ಏನ್ ಮಾಡ್ತಿದ್ರೆ
ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ಮಳೆನ ಏನ್ ಮಾಡ್ತಾರೆ ಟೈಮ್ ಸರಿ ಏನ್ ಕೊಡ್ತಾರೆ. ಇದ್ರ ಬಗ್ಗೆ ಕೂಡ ತುಂಬಾ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ನಮ್ಮ ಇದ್ರಲ್ಲಿ ಬರೀತಾರೆ ಅಲ್ವಾ. ಏಷ್ಯನ ಪ್ರವಾದನ ಗ್ರಂಥದಲ್ಲಿ ಹಲವಾರು ವಿಷಯ ಹಲವಾರು ಮಾಹಿತಿ ಇದೆ ನಮ್ಗೆ. ಈ ರೀತಿಯಾಗಿ ಏನ್ ಮಾಡ್ತಾರೆ ನೋಡ್ರಿ. ಅದನ್ನ ಯಾವ ರೀತಿ ನಾವು ನೋಡ್ಬೋದು ಅಂದ್ರೆ ವಾಕ್ಯವನ್ನ ಓದಿ ಯೆರೆಮೀಯ 10ನೇ ಅಧ್ಯಾಯ 12ರಿಂದ 13 ಓದಿ. ಆತನು ಶಕ್ತಿಯಿಂದ ತನ್ನ ಲೋಕವನ್ನು ಸ್ಥಾಪಿಸಿ ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೋರೋ ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ. ಮಳೆಗೋಸ್ಕರ ಮಿಂಚನ್ನು ಹೊರಮಾಡುತ್ತಾನೆ. ತನ್ನ ಬಂಡಾಯ ಗಾಳಿಯನ್ನು ಬೀಸ ಮಾಡುತ್ತಾನೆ. ಪ್ರವಾದಿ ಅಲ್ವರಾ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸೂರ್ಯರೇ, ಈ ಮಳೆನ ದೇವರು ಹೆಂಗೆಲ್ಲ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಮಳೆನ ಯಾವತ್ತ ಬರೋದ್ ನೋಡಿದಿರಾ? ಒಂದ್ ಪ್ಲೇಸ್ ಅಲ್ಲಿ ಮಳೆ ಹೆಂಗ್ ಬರುತ್ತೆ ಅಂದ್ರೆ ಹನಿ ಹನಿ ಆಗಿ ಒಂದ್ ಲೆವೆಲ್ ಒಂದ್ ಆರ್ಡರ್ ಬರುತ್ತೆ ನೋಡ್ರಿ. ಎಷ್ಟು ಅದು ಟೆಕ್ನಾಲಜಿ ನೋಡ್ರಿ ದೇವರ ಒಂದು ಅಲ್ವಾ. ದೇವರು ಕೃತಕವಾಗಿ ಇಟ್ಟಿರುವಂತ ಒಂದು ತಂತ್ರಜ್ಞಾನ ಯಾವ ರೀತಿ ನಮ್ಮ ಮನುಷ್ಯರಿಗೋಸ್ಕರ ಮಾಡಿದ್ರ ಅಂದ್ರೆ ಇಲ್ಲಿವರೆಗೂ ನಾವ್ ಯಾರು ಅದಕ್ಕೋಸ್ಕರ ಏನ್ ಮಾಡಲ್ಲ, ದೇವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ ಅಲ್ವಾ. ಯಾವಾಗ್ಲೂ ಕೂಡ ನಾವು ಮನುಷ್ಯನ ನೆಗೆಟಿವಿಟಿ ಮೈಂಡ್ ಹೆಂಗಿರುತ್ತೆ ಅಂದ್ರೆ ನಮ್ಮ ಜೀವಿತ ನಡೆಯುವಂತ ಕಹಿಯಾದ ವಿಷಯಗಳನ್ನ ನೆನ್ಕೊಳ್ತಾ ಇರ್ತೀವಿ. ನಿಜವಾಗ್ಲೂ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರೆ ಒಂದು ವೇಳೆ ದೇವರು ಇಂಥ ಕೆಲಸಗಳು ಮಾಡದೇ ಇದ್ರೆ ನಮ್ಮ ಜೀವನ ಹೆಂಗಾಗುತ್ತೆ ಯೋಚನೆ ಮಾಡಿ. ಇವತ್ತು ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಕಷ್ಟವಾದ ಸನ್ನಿವೇಶ ನಡೆದಿರ್ಬೋದು, ಆದ್ರೆ ದೇವ್ರ ಕಡೆಯಿಂದ ಬರ್ಬೇಕಂತ ಸೂರ್ಯ ಯಾವತ್ತಾದ್ರೂ ಬೆಳಕು ಕೊಡದೆ ಹೋದ್ರ, ಇಲ್ಲ ಗಾಳಿ ಎಲ್ಲಾದ್ರೂ ನಮ್ ಬರದ ಮೂಗಲ್ ಬರಿದೇ ಹೋಯ್ತಾ, ನಮ್ಗೆ ಆಕ್ಸಿಜನ್ ಸಿಗದೆ ಹೋಯ್ತಾ ಇವತ್ತು, ಅಲ್ಲ ನೀರ್ ಕುಡಿಯಕ್ಕೆ ಆಗದೆ ಹೋಯ್ತಾ ಇವತ್ತು. ನೋಡ್ರಿ ಯೋಚನೆ ಮಾಡ್ರಿ, ದೇವ್ರು ಇದೆಲ್ಲ ಕೂಡ ನಮ್ಮ ನಿತ್ಯ ಜೀವನಕ್ಕೆ ನಾವು ಬದುಕೋದಕ್ಕೆ ಬೇಕಾಗಿರುವಂತ ವಿಷಯ. ಇದನ್ನ ನಾವು ಕೇಳ್ದೇನೆ ದೇವ್ರೇನ್ ಮಾಡ್ತಾ ಇದಾರೆ, ಕೊಡ್ತಾ ಇದಾರೆ. ಹಾಗಾಗಿ ದೇವ್ರು ಹಲವಾರು ವಿಷಯಗಳಲ್ಲಿ ತನ್ನ ಬಗ್ಗೆ ಏನ್ ಮಾಡಿದ್ರೆ ತಿಳಿಯಪಡಿಸಿದ್ರು. ಒಬ್ಬ ವ್ಯಕ್ತಿ ಕುತ್ಕೊಂಡು ಕೃತಜ್ಞತ ಭಾವದಿಂದ ನೋಡೋನಾಗಿದ್ರೆ ಇದನ್ನೆಲ್ಲ ಮಾಡೋರು ಯಾರಪ್ಪ, ನಮ್ಗೆ ಈ ತರ ಕೊಡೋರು ಯಾರು, ಅವ್ರು ಎಂತ ದೊಡ್ಡ ಒಂದು ದೇವರಾಗಿರ್ಬೇಕು ಅನ್ನೋ ವಿಷಯವನ್ನ ಏನ್ ಮಾಡ್ಬೋದು, ಸೃಷ್ಟಿಕರ್ತನ ಬಗ್ಗೆ ನಾವು ಅರ್ಥ ಮಾಡ್ಕೊಬಹುದು. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಮನುಷ್ಯರ ಹೃದಯ ಕೆಟ್ಟವನಿಗೆ. ಅಂದ್ರೆ ಇಷ್ಟೆಲ್ಲ ಇರ್ಬೇಕಾದ್ರೆ ಯಾಕೆ ಅವ್ರು ತಿಳ್ಕೊಳ್ತಾ ಇಲ್ಲ, ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನೀವಾಗ್ಲಿ ನಾವಾಗ್ಲಿ ನಮ್ಮ ಒಂದು ಜೀವಿತ ಅವಧಿ ತಗೊಂಡಾಗ ಕೂಡ ನಮ್ಮ ಒಂದು ದೇವರಲ್ಲಿ ಬರಕ್ಕಿಂತ ಹಿಂದಿನ ಕಾಲ ತಗೊಂಡಾಗ ಹಿಂಗೆ ಇದ್ವಿ. ನಾವು ಕೂಡ ಏನಂತೀವಿ, ಇವತ್ತು ನಾವು ಏನಾದ್ರೂ ನಾವು ಅವತ್ತು ಇದ್ದನ್ನ ಲೈಫ್ ನ ಇವತ್ತು ನಮ್ ಮುಂದೆ ಕಣ್ಮುಂದೆ ತಂದ್ರೆ ನಾವೇ ಅಂತೀವಿ ನಮ್ಮನ್ನ ನೋಡಿ ಎಂತ ದಡ್ರಪ್ಪ, ನಾವು ಎಂತ ಪೆದ್ರಾಗಿ ಜೀವನ ಮಾಡಿದೀವಿ ಅಂದ್ಬಿಟ್ಟು. ಕರೆಕ್ಟ್ ಅಲ್ವಾ? ನಮ್ ಲೈಫ್ ಬಗ್ಗೆ ನಾವೇನ್ ಮಾಡ್ತೀವಿ ಆ ಜೀವನವನ್ನ ನೋಡಿ ಇವತ್ತು ಹಂಗೆ ಅಂತೀವಿ ನಾವು. ಎಷ್ಟು ಮೂರ್ಖರಾಗಿ ಜೀವನ ಮಾಡಿದೀವಿ ನೋಡಿ ನಾವು. ದೇವರು ಕೊನೆಗೂ ನಮ್ಮನ್ನ ಈ ಸತ್ಯದ ಜ್ಞಾನವನ್ನ ಕೊಟ್ಬಿಟ್ರಲ್ಲ ಅನ್ನೋ ಅಂತ ಭಾವನೆ ಬರುತ್ತೆ. ಯಾಕಂದ್ರೆ ನಾವೆಲ್ಲ ಹಂಗೆ ಇದೀವಿ, ಇವತ್ತು ಪ್ರಪಂಚನ ಹಂಗೆ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗೆ ನೋಡ್ಬೇಕಾದ್ರೆ ನಮ್ಮ ಊರಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನದ ವಿಗ್ರಹ ನೋಡ್ಬೇಕಾದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಕಾಡಲ್ಲಿ ಹೋಗ್ಬಿಟ್ಟು ಆ ವಿಗ್ರಹವನ್ನು ಹುಡುಕ್ತಾ ಇದ್ವಿ ನಾವು. ಆ ವಿಗ್ರಹವನ್ನು ಹೋಗ್ಬಿಟ್ಟು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ಕೊಂಡ್ ಬರ್ತಿದ್ವಿ. ನಮ್ಮ ಕುಟುಂಬದ ದೇವ್ರು ಅಂತ ಹೇಳ್ತಿದ್ರು ಅದಕ್ಕೆ. ಅವಾಗ ನಾನು ಹೋಗ್ತಾ ಇರ್ಬೇಕು ದಾರಿ ಯೋಚನೆ ಮಾಡ್ತಿದ್ದೆ, ಎಲ್ಲಾ ದೇವ್ರು ಒಳ್ಳೆ ದೇವಸ್ಥಾನ ಕಟ್ಬಿಟ್ಟಿದ್ದಾರೆ, ನಮ್ದು ಅಂತ ದೇವ್ರು ಏನ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಕಾಡಲ್ಲಿ ಇಟ್ಟಿದಾರಲ್ಲ, ಯಾಕೆ ದೇವ್ರಗಳಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ? ಇವ್ ದೇವ್ರು ಅವ್ರ ದೇವ್ರ ಆಗಲ್ವಾ? ಇಲ್ಲ ಅದೇ ದೇವ್ರನ್ನ ಈ ದೇವಸ್ಥಾನ ಮುಗಿಯಕ್ಕಾಗಲ್ವಾ? ಯಾಕೆ ಇಷ್ಟೊಂದು ನಮ್ ದೇವ್ರು ಬೇರೆ ಅವ್ರ ದೇವ್ರು ಬೇರೆ, ದೇವ್ರ ಅಂದ್ರೆ ಎಲ್ಲ ಒಂದೇ ತಾನೆ, ಯಾಕೆ ಈ ತರ ಇದೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ. ನೋಡ್ರಿ, ನಮ್ಗೆ ಅವಾಗ್ಲೇ ದೇವ್ರು ಏನ್ ಮಾಡಿದ್ದಾರೆ, ದೇವ್ರ ತಮ್ಮ ಒಂದು ವಿಷಯವನ್ನ ಜ್ಞಾನವನ್ನ ನಮ್ಗೆ ಕೊಟ್ಟಿದ್ರೆ ಅವತ್ತು ಅಲ್ವಾ. ಅನ್ಲೆಸ್ ನಮ್ಮ ಒಂದು ಜ್ಞಾನದಿಂದ ಏನು ಯೋಚನೆ ಮಾಡಕ್ಕಾಗಲ್ಲ. ಹಾಗಾಗಿ ಇಡೀ ಪ್ರಪಂಚಿಗೆ ದೇವರು ಯಾರು, ದೇವರು ಎಂತ ಉನ್ನತವಾದವರು ಅಂತ ವಿಷಯ ಆತನ ಪ್ರಕೃತಿಯಲ್ಲೇ ತಿಳಿಸ್ಕೊಡ್ತಿದೆ. ಅದನ್ನೇ ನೋಡಿ ರೋಮಪುರದವರಿಗೆ 1ನೇ ಅಧ್ಯಾಯ 20ನೇ ವಾಕ್ಯವನ್ನ ನೋಡಿ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನೀತಿ, ಶಕ್ತಿ, ದೇವರಾತ್ಮವು ಜಗದೋತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರ ಇಲ್ಲದವರಾಗಿದ್ದಾರೆ. ನೋಡಿದ್ರಾ? ನೋಡಿ ಎಂತ ಮಾತಿದೆ ಅಂತ ನೋಡ್ಬೇಕಾದ್ರೆ, ದೇವರು ಅಂತ ಹೇಳಿದಾಗ ಇವತ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಅಂತ ಬಂದಾಗ ಆತನ ಸೃಷ್ಟಿಕಾರ್ಯಗಳನ್ನ ಗಮನಿಸಿದ್ರೆ ಸಾಕು ನಾವು ಅಲ್ವಾ. ನಮ್ಮ ಮನಸ್ಸನ್ನ ಸ್ವಲ್ಪ ಯೋಚನೆ ಮಾಡಿ, ಓಪನ್ ಮಾಡಿ, ಆತನ ಸೃಷ್ಟಿಕಾರ್ಯಗಳನ್ನ ನೋಡಿದ್ರೇನೆ ದೇವರನ್ನಂತ ವಿಷಯ ಸೃಷ್ಟಿ ನಮಗೆ ಏನ್ ಮಾಡುತ್ತೆ, ಹೇಳ್ಕೊಡುತ್ತೆ, ಅದನ್ನ ತಿಳಿಸ್ಕೊಡುತ್ತೆ ನಮಗೆ. ಸೃಷ್ಟಿಕಾರ್ಯ ಅದ್ರ ಬಗ್ಗೆ ಮಾತಾಡುತ್ತೆ.
ಪ್ರತಿಯೊಂದು ಸೃಷ್ಟಿನ ತಗೊಂಡಾಗ ದೇವ್ರು ಮಾಡಿರುವಂತ ಎಷ್ಟು ಸುಂದರವಾಗಿ ನಾನಾ ತರದ್ದ ನೋಡ್ರಿ. ಇವಾಗ ನಾವು ದೇವ್ರು ನಮ್ಮ ಮನುಷ್ಯನ ಸೃಷ್ಟಿನ ತಗೊಂಡಾಗ ನೋಡ್ರಿ ಎಷ್ಟು ಅದ್ಭುತವಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ವಿ. ಮನುಷ್ಯನ ಒಂದು ಸೃಷ್ಟಿಯಲ್ಲಿ ಇವೀಗ ವಿಜ್ಞಾನ ಮುಂದುವರೆದ್ರಿಂದ ನಂಗೆ ತುಂಬಾ ಇನ್ಫಾರ್ಮೇಶನ್ ಬರ್ತಾ ಇದೆ ತಾನೆ. ವಿಜ್ಞಾನ ವಿಸ್ಮಯವಾಗಿ ಹಲವಾರು ಪ್ರಕೃತಿಯಲ್ಲಿರುವಂತ ರಹಸ್ಯಗಳನ್ನ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಆ ರಹಸ್ಯಗಳು ಲೋಕ ಯಾವ ರೀತಿಯಲ್ಲಿ ನೋಡ್ತಿದ್ಯೇನೋ ಗೊತ್ತಿಲ್ಲ, ಆದ್ರೆ ನಾವಂತೂ ದೇವ್ರನ್ನ ಮಹಿಮೆ ಪಡಿಸ್ತಾ ಇದ್ದೀವಿ. ಯಾಕೆ ಹೇಳಿ? ನಮ್ಗೊತ್ತು ಇದೆಲ್ಲ ದೇವರ ಸೃಷ್ಟಿನೇ. ಇಷ್ಟೊಂದು ವಿಷಯ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತು ವೈಜ್ಞಾನಿಕ ರೀತಿಯಲ್ಲಿ ನಾವು ಮುಂದುವರೆದಂತ ಹಲವಾರು ವಿಷಯಗಳು ನೋಡಿ. ಇವತ್ತು ಹಲವಾರು ಒಂದು ನೇಚರಲ್ ಸಂಬಂಧಪಟ್ಟಂತ ಪ್ರಕೃತಿಯಲ್ಲಿರುವಂತ ವಿಷಯಗಳನ್ನ ಸೈನ್ಸ್ ಇವತ್ತು ನಮ್ಗೆ ತಿಳಿಸ್ಕೊಡ್ತಿದೆ. ಅದನ್ನ ನೋಡಿದಾಗ ಅವರು ದಡತನದಿಂದ ಇದೇನೋ ಆಯ್ತು ಹಾಗೆ ಆಯ್ತು ಅನ್ಕೊಬಹುದು. ಬಟ್ ನಾವೇನ್ ಮಾಡ್ತೀವಿ? ದೇವ್ರು ನಮಗೆ ಪಡಿಸ್ತಾರೆ. ಒಂದೊಂದು ಗ್ಯಾಲಕ್ಸಿಲ್ ತಗೊಂಡಾಗ, ಒಂದೊಂದು ಸೃಷ್ಟಿಗಳು ತಗೊಂಡಾಗ ಆ ಸೃಷ್ಟಿಕರ್ತನ ಎಷ್ಟು ದೊಡ್ಡವರಾಗಿರ್ಬೋದು ಅಂತ ಅಲ್ವಾ? ಒಂದು ನಕ್ಷತ್ರಗಳನ್ನ ತಗೊಂಡಾಗ ಕೃಷ್ಣ ಸೊರೇರೆ ಏನಪ್ಪಾ ಅಂದ್ರೆ, ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ ಗೊತ್ತಿರ್ಬೇಕು. ಬೆಳಕು, ಆ ಬೆಳಕಿನ ವೇಗವನ್ನ ತಗೊಂಡಾಗ ಬೆಳಕು ಎಷ್ಟು ಸ್ಪೀಡ್ ಅಲ್ಲಿ ಇದೆ ಅಂತ ನೋಡಿದ್ರೆ ಕೃಷ್ಣನ್ ಪ್ರೀತಿ ಸೊರೇರೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ ನೋಡ್ರಿ. ಎಷ್ಟು 3 ಲಕ್ಷ, ಅಷ್ಟು ವೇಗ ಬೆಳಕಿನ ವೇಗ. ಶಬ್ದದ ವೇಗ ನೆಕ್ಸ್ಟ್. ಅದಕ್ಕೆ ನಾವು ನೋಡ್ಬೇಕಾದ್ರೆ ಫಸ್ಟ್ ನೋಡ್ರಿ, ದೇವ್ರ ಆಕಾಶದಲ್ಲಿ ಮಿಂಚು ಗುಡುಗು ಬರ್ಬೇಕಾದ್ರೆ ಫಸ್ಟ್ ಯಾವ್ದು ನಮ್ಗೆ ಕಾಣಿಸುತ್ತೆ? ಮಿಂಚು ಕಾಣಿಸುತ್ತಾ, ಗುಡುಗು ಕೇಳಿಸುತ್ತಾ ನಮ್ಗೆ? ಗುಡುಗು ಫಸ್ಟ್ ಕೇಳ್ಸುತ್ತೆ. ಆಮೇಲೆ ಮಿಂಚು ಕಾಣಿಸುತ್ತಾ, ಗುಡುಗು ಕೇಳಿಸುತ್ತಾ? ಫಸ್ಟ್ ಮಿಂಚು ಬ್ರದರ್. ಮಿಂಚು ಫಸ್ಟ್. ಯಾಕಂದ್ರೆ ಬೆಳಕಿನ ವೇಗ ತುಂಬಾ ಸ್ಪೀಡ್, ಅದಕ್ಕೆ ಫಸ್ಟ್ ಮಿಂಚಿನ ನೋಡ್ಬಿಡ್ತೀವಿ. ಎರಡು ಕೂಡ ಒಂದೇ ಟೈಮಲ್ಲಿ ನಡೆದಿರುತ್ತೆ, ಆದ್ರೆ ಬೆಳಕು ನಂತರ ಕೇಳಿಸುತ್ತೆ ನಮ್ಗೆ. ಮಿಂಚಿನ ನೋಡದಾದ್ಮೇಲೆ ಬೆಳಕು ನಮ್ಗೆ ಕಿವಿಗೆ ಬೀಳುತ್ತೆ. ಅಂದ್ರೆ ಬೆಳಕಿನ ವೇಗ ತುಂಬಾ ಸ್ಲೋ ಆಗಿದೆ. ಎಷ್ಟೋ ದೂರದಿಂದ ಬೆಳಕು ಆ ಒಂದು ಶಬ್ದದ ವೇಗ ಬರುತ್ತೆ ನಮ್ಗೆ. ಬೆಳಕಿನ ವೇಗ ತುಂಬಾ ಹೆಚ್ಚಾಗಿರೋದ್ರಿಂದ ಇಮಿಡಿಯೇಟ್ ಆಗಿ ನೋಡ್ಬಿಡ್ತೀವಿ. ಶಬ್ದದ ವೇಗ ಕಡಿಮೆ ಆಗಿರೋದ್ರಿಂದ ಅನಂತರ ಅದನ್ನ ನೋಡ್ತೀವಿ. ನೋಡ್ರಿ, ದೇವ್ರು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ, ಒಂದೊಂದಕ್ಕೊಂದು ಸ್ಪೀಡ್ ನ ಇಟ್ಟಿದ್ದಾರೆ. ಇದನ್ನೆಲ್ಲ ತಗೊಂಡ್ ನೋಡ್ಬೇಕಾರೆ ಕ್ರಿಸ್ತನಲ್ಲಿ ಪ್ರೀತಿ ಸಹೋದರರೇ, ಅಂದ್ರೆ ದೇವರ ವಿಶ್ವವನ್ನ, ಆಕಾಶ ಕಾಯಗಳ ನಕ್ಷತ್ರಗಳನ್ನ ನೋಡ್ಬೇಕಾದ್ರೆ ನಮ್ಗೆ ತುಂಬಾನೇ ಕಷ್ಟ. ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಮನುಷ್ಯ ಇವತ್ತು ತುಂಬಾ ಹೈಯೆಸ್ಟ್ ಸ್ಪೀಡ್ ಅಂದ್ರೆ ತುಂಬಾ ವೇಗವಾಗಿ ಹೋಗುವಂತ ತಂತ್ರಜ್ಞಾನ ಏನ್ ಕಲ್ತಿದ್ದಾನಂದ್ರೆ ಸೆಕೆಂಡಿಗೆ 11 ರಿಂದ 15 ಕಿಲೋಮೀಟರ್ ಸ್ಪೀಡ್ ಹೋಗೋದನ್ನ ಕಲ್ತಿದ್ದಾನೆ ಅಷ್ಟೇ. ಸೆಕೆಂಡ್ಗೆ ಬೆಳಕಿನ ವೇಗ ಎಷ್ಟಿದೆ? 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ಇದೆ. ಮನುಷ್ಯ ಕಂಡುಹಿಡಿದಿರೋದು ಎಷ್ಟು? 11 ರಿಂದ 15 ಕಿಲೋಮೀಟರ್. ಏನಕ್ಕಪ್ಪ ಇದು ಅಂದ್ರೆ, ಈ ರಾಕೆಟ್ ಭೂಮಿಯಿಂದ ಈ ಗುರುತ್ವಾಕರ್ಷಣ ಬಲ, ಈ ಗ್ರಾವಿಟೇಷನ್ ಫೋರ್ಸ್ ಇಂದ ಎಸ್ಕೇಪ್ ಆಗ್ಬೇಕಂದ್ರೆ ಅದರ ವೇಗ ಏನಂತ ನೋಡ್ಬೇಕಾದ್ರೆ ಸೆಕೆಂಡ್ಗೆ 11 ಕಿಲೋಮೀಟರ್ ಸ್ಪೀಡ್ ಇದೆ. ಅಂದ್ರೆ ಅಷ್ಟು ಸ್ಪೀಡ್ ಆಗಿ ಹೋದ್ರೆ ಮಾತ್ರ ಭೂಮಿ ಎಳೆಯುತ್ತಲ್ಲ, ಆ ಒಂದು ಗುರುತ್ವಾಕರ್ಷಣ ಬಲದಿಂದ ಆ ಒಂದು ರಾಕೆಟ್ ಏನಾಗುತ್ತೆ? ತಪ್ಪಿಸ್ಕೊಳ್ಳುತ್ತೆ. ಇಲ್ಲಾಂದ್ರೆ ಮತ್ತೆ ಭೂಮಿ ಎಳೆದು ಭೂಮಿಯಲ್ಲಿ ಹಾಕ್ಬಿಡುತ್ತೆ. ಯಾಕಂದ್ರೆ ಏರೋಪ್ಲೇನ್ ಹೋಗ್ಬೇಕಾದ್ರೆ ಹೆಂಗೋಗುತ್ತೆ? ಸಮಾನಾಂತರದಲ್ಲಿ ಹೋಗುತ್ತೆ. ರಾಕೆಟ್ ಹೋಗ್ಬೇಕಾದ್ರೆ ಹೆಂಗೋಗುತ್ತೆ? ನೇರವಾಗಿ ಹೋಗುತ್ತೆ. ನೇರವಾಗಿ ಭೂಮಿಯಿಂದ ಕಲ್ಲೆಸಿರಿ ಮೇಲೆ ಎಷ್ಟು ದೂರ ಎಸಿತೀರಾ ನೀವು? ಎಷ್ಟು ದೂರ ಹೋಗುತ್ತೆ ಆ ಕಲ್ಲು? ಎಷ್ಟೇ ದೂರ ಹೋದ್ರು ಒಂದ್ ಟೈಮಲ್ಲಿ ಆ ಸ್ಪೀಡ್ ಕಡಿಮೆ ಆದ್ರೆ ಮತ್ತೆ ಭೂಮಿಗೆ ಬೀಳ್ಬೇಕು. ಹಾಗೆ ರಾಕೆಟ್ ಕೂಡ ಎಷ್ಟೇ ಸ್ಪೀಡ್ ಅಲ್ಲಿ ಹೋದ್ರು ಆ ಸ್ಪೀಡ್ ಏನ ಕಡಿಮೆ ಆಯ್ತು ಮತ್ತೆ ಭೂಮಿಗೆ ಬೀಳುತ್ತೆ. ಆದ್ರೆ ಆ ಗುರುತ್ವಾಕರ್ಷಣ ಬಲದಿಂದ ಅದನ್ನ ಎಸ್ಕೇಪ್ ಆಯ್ತು ಅಂದ್ರೆ ಅದಾದ ನಂತರ ಅದು ಭೂಮಿಗೆ ಬರಲ್ಲ ಅದು, ಅಲ್ವಾ? ಇವತ್ತು ಸ್ಯಾಟಿಲೈಟ್ ಅಲ್ಲಿ ನೋಡ್ತೀವಲ್ಲ ನಾವು. ಇವತ್ತು ನಮ್ಗೆ ನೋಡಿ, ಇವತ್ತು ಟೆಕ್ನಾಲಜಿ ಝೂಮ್, ಈ ಒಂದು ಮೊಬೈಲ್, ಆಂಡ್ರಾಯ್ಡ್ ಫೋನ್ ಎಲ್ಲ ಯೂಸ್ ಮಾಡೋದೇನಪ್ಪ ಅಂದ್ರೆ ಸ್ಯಾಟಿಲೈಟ್ ಉಪಗ್ರಹಗಳು, ಕೃತಕ ಉಪಗ್ರಹಗಳು, ಮನುಷ್ಯ ನಿರ್ಮಿತವಾದಂತ ಉಪಗ್ರಹಗಳು. ಅದನ್ನ ಆಕಾಶದಲ್ಲಿ ಬಿಟ್ಬಿಟ್ಟಿದ್ದಾರೆ. ಅದಕ್ಕೇನ್ ಪೆಟ್ರೋಲ್ ಹಾಕಿದಾರ, ಡೀಸೆಲ್ ಹಾಕಿದಾರ? ಅದು ಸುತ್ತಾ ಇದೆ. ಹೆಂಗ್ ಸುತ್ತಾ ಇದೆ? ಏನು ಮಾಡಿಲ್ಲ ಅದಕ್ಕೆ. ಯಾಕಂದ್ರೆ ಸುಮಾರು ಕಿಲೋಮೀಟರ್ ಮೇಲೆ ಹೋದಾಗ ಏನಾಗುತ್ತೆ? ಹೇಗೆ ಚಂದ್ರ ಭೂಮಿನ ಸುತ್ತಾ ಇರುತ್ತೋ ಹಾಗೆ ಕೆಲವೊಂದು ಸ್ಯಾಟಿಲೈಟ್ಸ್ ಏನಾಗುತ್ತೆ, ಅದು ಪಾಡು ಸುತ್ತಾ ಇರುತ್ತೆ, ಅದು ಭೂಮಿಗೆ ಬರಲ್ಲ. ಅದನ್ನ ಕಂಡಿದ್ದಾನೆ ಮನುಷ್ಯ. ನೋಡಿ, ದೇವ್ರು ಆ ರೀತಿ ಇಟ್ಟಿದ್ದಾರೆ. ಕೆಲವೊಂದು ಇದ್ರಲ್ಲಿ ಗ್ರಹಗಳಿಗೆ ತಗೊಂಡಾಗ, ನೀವು ಈ ಮಂಗಲ ಗ್ರಹ ಇದಕ್ಕೆಲ್ಲ ತಗೊಂಡಾಗ ಎಷ್ಟೋ ಕಲ್ಲುಗಳು, ಸಾವಿರ ಲಕ್ಷಾಂತರ ಕಲ್ಲುಗಳು ಏನಾಗ್ತಿದೆ ಅಂದ್ರೆ ಕಿಲೋಮೀಟರ್ ಗಟ್ಲೆ ಏನಾಗ್ತಿದೆ? ಸುತ್ತಾ ಇದೆ. ಬಂಡೆಗಳು, ಒಂದು ಬಂಡೆಗಳು ಭೂಮಿ ಗಾತ್ರದಲ್ಲಿ ಇದೆಯಂತೆ. ನೋಡಿ ಹೆಂಗೆಲ್ಲ ಇರ್ಬೇಕು. ಹಾಗಿರ್ಬೇಕಾದ್ರೆ ನೋಡ್ರಿ, ಈ ತರ ದೇವ್ರ ಏನ್ ಮಾಡಿದ್ರೆ ಪ್ರಕೃತಿನ, ಈ ಯೂನಿವರ್ಸ್ ನ ಸ್ಟಡಿ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಸರ್. ನಾನು ಇವತ್ತು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿನ ಇಡ್ಲಿಲ್ಲ ಇಲ್ಲಿ. ಯಾಕೆಂದ್ರೆ ದೇವರ ಒಂದು ಸೃಷ್ಟಿ ಕಾರ್ಯ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದೆ ಅಂದ್ರೆ, ಈ ಸೃಷ್ಟಿಯೇ ಇಷ್ಟು ಉನ್ನತವಾಗಿರ್ಬೇಕಾದ್ರೆ, ಈ ಸೃಷ್ಟಿಯೇ ಇಷ್ಟು ಮಹೋನ್ನತವಾಗಿರ್ಬೇಕಾದ್ರೆ ನಮ್ಮ ಸೃಷ್ಟಿಕರ್ತನು ಹೇಗಿರ್ಬೇಕು? ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು ಒಬ್ರು ಇರ್ಬೇಕಲ್ಲ. ಇವತ್ತೆಲ್ಲವನ್ನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ತಗೊಳ್ತಾ ಇದಾರೆ ಮನುಷ್ಯ. ಒಂದು ಮ್ಯಾಥಮೆಟಿಕ್ಸ್ ಅಂತ ತಗೊಳ್ಬೇಕಾದ್ರೆ
ಆ ಒಂದು ಲೆಕ್ಕಾಚಾರವಿಲ್ಲದೆ ಏನು ಮಾಡಕ್ಕಾಗಲ್ಲ, ಏನು ಕಂಡಿಡಿಯಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ದೇವರು ಎಲ್ಲಾ ಸೃಷ್ಟಿಯಲ್ಲಿ ಲೆಕ್ಕಾಚಾರವನ್ನು ಇಟ್ಟಿದ್ದಾರೆ. ಇಷ್ಟು ಲೆಕ್ಕಾಚಾರವನ್ನು ಇಟ್ಟಿರುವಂತ ಸೃಷ್ಟಿಕರ್ತನ ಬಗ್ಗೆ ಮನುಷ್ಯ ಏನ್ ತಿಳ್ಕೊಳ್ತಿಲ್ಲ. ಒಂದು ಕಾಲ ಇತ್ತು, ನಾವು ಮೂಢತನದಲ್ಲಿ ಜೀವನ ಮಾಡ್ತಾ ಇದ್ವಿ. ಇವತ್ತು ವಿಜ್ಞಾನ ಮುಂದುವರೆದಿದೆ. ದೊಡ್ಡ ದೊಡ್ಡ ಜ್ಞಾನಿಗಳು ಏನ್ ಮಾಡ್ತಾರೆ, ಓದ್ತಾರೆ, ಹೋಗ್ಬಿಟ್ಟು ದೊಡ್ಡ ದೊಡ್ಡ ಹೈಯರ್ ಎಜುಕೇಶನ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಹೋಗಿದ್ದೆ ನಾನು. ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ MBBS ದೊಡ್ಡ ಒಂದು ಎಜುಕೇಶನ್ ಮಾಡಿದ್ದಾರೆ. ಮಾಡಿ ಏನ್ ಮಾಡ್ತಾರೆ, ಆ patient ಗೆ ಟ್ರೀಟ್ ಮಾಡಕ್ ಮೊದ್ಲು ಏನ್ ಮಾಡ್ತಾರೆ, ಆ ಒಂದು ಫೋಟೋದ ಮುಂದೆ ಏನ್ ಮಾಡ್ತಾರೆ, ಊದುಬತ್ತಿನ ಸುಟ್ಬಿಟ್ಟು ಕೈ ಮುಗಿದು ಬರ್ತಾರೆ. ಅಂದ್ರೆ ನೋಡ್ರಿ, ಎಷ್ಟು ಜ್ಞಾನಿಗಳಾಗಿದ್ರು ದೇವರ ವಿಷಯದಲ್ಲಿ ಮಂಕುಗಳಾಗಿದ್ದಾರೆ. ಎಷ್ಟೇ ಬುದ್ಧಿವಂತರು ಅವರಾಗಿದ್ರು ದೇವರು ಅಂತ ವಿಷಯದಲ್ಲಿ ದಡ್ಡರಾಗಿದ್ದಾರೆ ಅವರು. ಈ ಪ್ರಪಂಚ ದಡ್ಡತನದಲ್ಲಿದೆ, ದೇವ್ರನ್ನ ತಿಳ್ಕೊಳಕ್ ಆಗ್ತಿಲ್ಲ. ದೇವರ ಕೈಗಳಿಂದ ನಿರ್ಮೂಲಿಸಕ್ ಆಗುತ್ತಾ ಅಂತ ಯೋಚನೆ ಮಾಡಿದ್ರೆ, ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವ್ರನ್ನ ನಾವು ಸೃಷ್ಟಿ ಮಾಡಕ್ಕಾಗುತ್ತಾ ಅಂತ ಯೋಚನೆ ಮಾಡಿದ್ರೆ, ಹೌದಲ್ಲಪ್ಪ, ಸಾಧ್ಯತೆ ಇಲ್ಲ ಅಲ್ವಾ? ದೇವ್ರು ನಮ್ಮ ರೀತಿ ಇರ್ತಾರ ಅಂತ ಹೇಳಿದ್ರೆ ಖಂಡಿತ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತ ಹೇಗಿರ್ಬೇಕು, ಎಷ್ಟು ಉನ್ನತವಾಗಿರ್ಬೇಕು. ಈ ವಿಷಯಗಳೆಲ್ಲ ಇವತ್ತು ಲೋಕ, ಪ್ರಪಂಚದ ಜನ ಕಣ್ಣು ಮುಂದೆ ಆತನ ಸೃಷ್ಟಿಕಾರ್ಯಗಳು ಇದ್ರೂ ಕೂಡ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಅದನ್ನ ಮರಿತಾ ಇದೆ. ಅದಕ್ಕೆ ಬ್ರದರ್ ಬರಿಬೇಕಾದ್ರೆ ಇಲ್ಲೊಂದು ವಿಷಯ ಹೇಳ್ತಾರೆ. ಏನಪ್ಪಾ ಅಂದ್ರೆ, ನಮಗೆ 2 ಬೈಬಲ್ ಇದೆ ಅಂತ ಹೇಳ್ತಾರೆ. ಒಂದು ಬೈಬಲ್ ಬರಹಗಳ ಮೂಲಕ ಬರೆಯಲ್ಪಟ್ಟಂತ ಬೈಬಲ್ ಆಗಿದೆ. ಇನ್ನೊಂದು ಬೈಬಲ್ ಏನಪ್ಪಾ ಅಂದ್ರೆ ಬರಹಗಳ ಮೂಲಕ ಅಲ್ಲ, ದೇವರ ಸೃಷ್ಟಿ ಅನ್ನೋದು 2ನೇ ಬೈಬಲ್. ನಾವು ಈ ಮೊದಲನೇ ಬೈಬಲೇ ದೇವರ ಸೃಷ್ಟಿ ಅಂತ ಹೇಳ್ತಾ ಇದ್ರೆ, ನಮ್ ಕೈಲಿರುವಂತ 2ನೇ ಬೈಬಲ್ನ ಅರ್ಥ ಮಾಡ್ಕೊಬೇಕಾದ್ರೆ ನಾವೇನ್ ಮಾಡ್ಬೇಕು, ಮೊದಲನೇ ಬೈಬಲ್ನ ಅರ್ಥ ಮಾಡ್ಕೊಬೇಕಂತ. ಯಾವಾಗ ದೇವರು ಸೃಷ್ಟಿನ ಅರ್ಥ ಮಾಡ್ಕೊಳಕ್ ಆಗಲ್ವೋ, ಸೃಷ್ಟಿಕರ್ತರನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಇವತ್ತು ಪ್ರಪಂಚ ಏನಾಗಿದೆ ಅಂದ್ರೆ, ಸೃಷ್ಟಿಕರ್ತನಿಗೆ ಏನಾಗ್ಲಿಲ್ಲ, ಡಿಫರೆನ್ಸ್ ಗೊತ್ತಾಗ್ತಿಲ್ಲ ನೋಡ್ರಿ. ಜನರು ಎಷ್ಟು ದಡ್ಡತನದಲ್ಲಿ, ಒಂದು ಎಷ್ಟು ಒಂದು ಜ್ಞಾನಹೀನರಾಗಿ ಜನ ಇವತ್ತಿರೋದಂತ ವಿಷಯನ ನಾವು ನೋಡ್ಬೋದು ಅಲ್ವಾ? ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಆತನ ಸೃಷ್ಟಿ ಕಾರ್ಯ ನಮ್ಗೆ ಇದನ್ನೇನ್ ಮಾಡ್ತಿದೆ, ಸ್ಪಷ್ಟವಾಗಿ ತೋರ್ಸ್ಕೊಡ್ತಿದ್ರು ಕೂಡ ಇವತ್ತು ಕೂಡ ಜನರೇನ್ ಮಾಡ್ತಾ ಇದಾರೆ, ದೇವರ ಸೃಷ್ಟಿನ ಆರಾಧನೆ ಮಾಡೋರಾಗಿದ್ರೆ. ಅದನ್ನೇ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತಿದೆ, ಓದ್ರಿ. ನಿಮ್ಮ ದೇವರಾದ ಯೆಹೋವನು ಭೂಲೋಕದಲ್ಲಿರುವ ಬೇರೆ ಎಲ್ಲಾ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ ಚಂದ್ರ ನಕ್ಷತ್ರಗಳೆನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರಳುಗೊಂಡು ಅವುಗಳನ್ನು ಪೂಜಿಸಲು ಬಾರದು, ನಮಸ್ಕರಿಸಲು ಬಾರದು. ಅಲ್ರಾ, ನೋಡ್ರಿ ಹೆಂಗಿದೆ ಅಂದ್ರೆ, ಇವತ್ತು ಎಲ್ಲ ಒಂದು ಥಿಯೋಲಜಿ ತಗೊಂಡ್ರಿ. ಥಿಯೋಲಜಿ ಅಂದ್ರೆ ನಿಮ್ಗೆ ಗೊತ್ತಿದಲ್ವಾ, ಎಲ್ಲಾ ಧರ್ಮದ ಒಂದು ಅವ್ರದೇ ಆದಂತ ಒಂದು ಕಥೆಗಳು, ಕಥೆಗಳು ಇರುತ್ತಲ್ವಾ. ಥಿಯೋಲಜಿ, ಮಿಥಾಲಜಿ ಇರುತ್ತೆ ಅವ್ರದ್ದು ಅಲ್ವಾ. ಕಥೆಗಳಂದ್ರೆ ಏನು, ಸುಳ್ಳು ಕತೆ. ಈಗ ಗ್ರೀಕನ್ನ ತಗೊಂಡಾಗ ಅಟ್ಲಾಸ್ ಅನ್ನೋರು ಭೂಮಿನ ಒಟ್ಕೊಂಡಿದ್ದಾರೆ, ಈ ತರ ಕಥೆಗಳು. ಜಪಾನೀಸ್ ತಗೊಂಡಾಗ ಅವ್ರದೇ ಒಂದು ಕತೆ ಇರುತ್ತೆ. ಈ ರೀತಿ ಹಲವಾರು ಧರ್ಮಗಳಲ್ಲಿ ಒಂದು ಕಥೆಗಳಿದೆ ಅಲ್ವಾ. ಆ ಕಥೆಗಳಲ್ಲಿ ತುಂಬಾ ಹೈಲೈಟ್ಸ್ ಆಗಿರೋದೇನಪ್ಪ ಅಂದ್ರೆ ಸೃಷ್ಟಿ ಮಾತ್ರ. ಸೃಷ್ಟಿಕರ್ತನ ಗೊತ್ತಿಲ್ಲ. ಸಮುದ್ರ ದೇವರು, ನಕ್ಷತ್ರ ದೇವರು, ಸೂರ್ಯ ದೇವರು, ಚಂದ್ರ ದೇವರು, ಭೂಮಿ ದೇವರು, ಭೂತಾಯಿ, ಈ ಏನ್ ಮಾಡ್ತಾ ಇದಾರೆ, ಹೀಗೆ ಹಲವಾರು ಮನುಷ್ಯ ನೋಡುವಂತ ಒಂದು ಸೃಷ್ಟಿನ ದೇವರಾಗಿ ಏನ್ ಮಾಡ್ಕೊಂಡಿದ್ದಾರೆ, ಕಲ್ಪನೆ ಮಾಡ್ಕೊಂಡಿದ್ದಾರೆ. ದೇವ್ರು ಹೇಳ್ತಾ ಇದಾರೆ ಅದೆಲ್ಲ ಏನೂ ಇಲ್ಲ. ನಮ್ಗೆ ಗೊತ್ತಿದೆ, ಸೂರ್ಯ ಅನ್ಬೋದು ಭೂಮಿ ಅಂದಾಗ ಮನುಷ್ಯ ಭೂಮಿನ ಯಾವ ಒಂದು ಗ್ರೂಪ್ಗೆ ಅದನ್ನ ಆಡ್ ಮಾಡ್ತಾನಂದ್ರೆ, 2 ಗುಂಪಿದೆ. ಸಜೀವ, ನಿರ್ಜೀವ. ಸಜೀವ ಅಂದ್ರೆ ಜೀವ ಇರುವಂತದ್ದು, ನಿರ್ಜೀವ ಅಂದ್ರೆ ಜೀವ ಇಲ್ದೇ ಇರುವಂತದ್ದು. ನೋಡ್ರಿ, ಒಂದು ವಿಗ್ರಹ ಮಾಡ್ಬೇಕಾದ್ರೆ ಅದು ಯಾವ್ದ್ರಲ್ಲಿ ಮಾಡ್ತಾನೆ, ನಿರ್ಜೀವದಿಂದ, ಜೀವ ಇಲ್ದಿರುವಂತ ಕಲ್ಲುಗಳಲ್ಲಿ ಮಾಡ್ತಾನೆ. ಅದನ್ನ ಹೆಂಗ್ ದೇವ್ರಂತ ಆರಾಧನೆ ಮಾಡಕ್ಕಾಗುತ್ತೆ? ನೋಡಿ, ಈಗ ಭೂಮಿ ತಗೊಂಡ್ರು, ಭೂಮಿ ಒಂದು ನಿರ್ಜೀವ, ಕಲ್ಲು ನಿರ್ಜೀವ. ನಕ್ಷತ್ರಗಳು ಕೂಡ ಮನುಷ್ಯನ ದೃಷ್ಟಿಯಲ್ಲಿ ಏನಪ್ಪಾ ನೋಡ್ತೀವಿ ಅಂದ್ರೆ ನಿರ್ಜೀವ. ಅಂದ್ರೆ ಜೀವ ಇರೋದಂದ್ರೆ ಏನು, ಉಸಿರಾಡ್ಬೇಕು, ಊಟ ಮಾಡ್ಬೇಕು ಅಲ್ವಾ, ಬೆಳಿಬೇಕು, ಇದೆಲ್ಲ ಜೀವ ಇರುವಂತದ್ದು. ಯಾವ್ದು ಇದೆಲ್ಲ ಇರಲ್ವೋ ಅದಕ್ಕೆ ಜೀವ ಇಲ್ಲ. ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡಿವೈಡ್ ಮಾಡಿದಿದ್ದಾರೆ. ಆಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತು ಮನುಷ್ಯರು ಜೀವಂತವಾಗಿರ್ಬೇಕಾದ್ರೆ ಜೀವ ಇಲ್ಲದೇ ಇರುವುದನ್ನ ಏನ್ ಮಾಡ್ತಾ ಇದ್ದಾನೆ, ಇವತ್ತು ದೇವರು ಅಂತ ಆರಾಧನೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಒಂದು ಹಿಂದಿನ ಕಾಲದಿಂದ ಇಲ್ಲಿಯವರೆಗೂ ಕೂಡ ಮನುಷ್ಯರು ಏನ್ ಮಾಡ್ತಾ ಇದಾರೆ, ಇದೇ ರೀತಿ ಮನುಷ್ಯ ಆರಾಧನೆ ಮಾಡುವಂತ ದೇವರೆಲ್ಲ ಹೆಂಗಿರುತ್ತೆ, ಮೃಗಗಳು, ಆನೆ ತಲೆ ಇರುತ್ತೆ, ಇಲ್ಲಾಂದ್ರೆ ಎಮ್ಮೆ ತಲೆ ಇರುತ್ತೆ, ಇಲ್ಲಾಂದ್ರೆ ಏನಿರುತ್ತೆ, ಇನ್ಯಾವುದೋ ಪ್ರಾಣಿ ತಲೆ ಇರುತ್ತೆ. ಈ ತಲೆಗಳನ್ನ ಇಟ್ಕೊಂಡ್ಬಿಡೋದು, ಬಾಡಿ ಎಲ್ಲ ಬೇರೆ ಕೊಟ್ಬಿಡೋದು, ಅದನ್ನ ದೇವರಂತ ಏನ್ ಮಾಡೋದು, ಮುಗಿಯೋದು ಅಲ್ವಾ. ಇಲ್ಲ
ಇದು ನಮ್ಮ ಇಸ್ರೇಲ್ ಜನರು ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಹಲವಾರು ವಿಗ್ರಹಗಳನ್ನ ಕಲ್ತ್ಬಿಟ್ಟಿದ್ರು ಅವರು. ಬೇರೆ ಬೇರೆ ಅನೇಕ ಜನಗಳಿಂದ ಅದನ್ನ ಕಲ್ತ್ಬಿಟ್ಟು ಅದನ್ನ ಆರಾಧನೆ ಮಾಡ್ತಾ ಇದ್ರು. ಅವ್ರಿಗೇನಪ್ಪ ಒಂದ್ ಕಷ್ಟ ಅಂದ್ರೆ ದೇವ್ರಂದ್ರೆ ಕಣ್ ಮುಂದೆ ಇರ್ಬೇಕು. ಕಣ್ಣ ಮುಂದೆ ಇಲ್ದಿರೋಂತ ವಿಷಯವನ್ನ ಏನ್ ಮಾಡ್ತಾ ಇರ್ಲಿಲ್ಲ ಅವರು, ಗ್ರಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ನಮ್ ಮುಂದೆ ಇರ್ಬೇಕು, ನಾವು ನೋಡೋತರ ಇರ್ಬೇಕು, ನಮ್ಗೆ ಕಾಣಿಸ್ಕೊಬೇಕು, ಈ ರೀತಿಯಲ್ಲಿ ಏನ್ ಮಾಡ್ತಿದ್ರು, ಯೋಚನೆ ಮಾಡ್ತಾರೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸ್ವರಿರೇ, ದೇವರು ಆಗಿನ ಕಾಲದಲ್ಲಿ ಇಸ್ರೇಲ್ ಜನರಿಗೆ ಈ ಒಂದು ಆಜ್ಞೆ ಕೊಟ್ಟಿದ್ರು, ದಯವಿಟ್ಟು ಆಕಾಶಗಳನ್ನ ನಕ್ಷತ್ರಗಳನ್ನ ಏನ್ ಮಾಡ್ಬೇಡ್ರಿ, ಪೂಜೆ ಮಾಡ್ಬೇಡ್ರಿ, ಅದೆಲ್ಲ ದೇವ್ರಲ್ಲ ಅಲ್ವಾ. ಆದ್ರೆ ನೀವೇನ್ ಮಾಡ್ಬೇಡ್ರಿ, ಅದನ್ನ ನಿಮ್ ಮೈಂಡ್ ಚೇಂಜ್ ಆಗ್ಬಿಟ್ಟು ಅದನ್ನ ಪೂಜೆ ಮಾಡೋದ ಕೆಲಸ ಮಾಡ್ಬೇಡ್ರಿ, ಜ್ಞಾನವಾಗಿಟ್ರಿ, ಸ್ವಲ್ಪ ಯೋಚನೆ ಮಾಡ್ರಿ. ದೇವ್ರು ಅನ್ನೋರು ಹೇಗಿರ್ತಾರೆ ನೋಡ್ರಿ, ಇಷ್ಟು ವೈವಿಧ್ಯಮಯ. ಅದನ್ನೇ ನಾನು ಮೊದ್ಲೇ ಹೇಳಕ್ ಬಂದೆ. ಈಗ ನಮ್ಮನ್ನೇ ನೋಡ್ರಿ, ಜಸ್ಟ್ ನಾವ್ ಹೇಗಿದ್ದೀವಿ. ದೇವರು ನಾಲಿಗೆಯಲ್ಲಿ 3000 ಟೇಸ್ಟ್ ಬಡ್ಸ್ ಇಟ್ಟಿದಾರಂತೆ ಅಲ್ವಾ. 3000 ಟೇಸ್ಟ್ ಬಡ್ಸ್ ಇಟ್ಟಿರೋಂತ ದೇವ್ರು ಒಂದೇ ಒಂದು ಹಣ್ಣನ್ ಮಾತ್ರ ಕೊಟ್ಬಿಟ್ಟಿದ್ರೆ ಹೆಂಗಿರ್ತಿತ್ತು, ಯೋಚನೆ ಮಾಡಿದಿರಾ? ಒಂದೇ ಒಂದು ಹಣ್ಣು, ನಮ್ಗೆ ಬೇರೆ ಆಪಲ್ ಮಾತ್ರ ತಿನ್ರಿ, ಫ್ರೂಟ್ಸ್ ಅಲ್ಲಿ ಇದೊಂದೇ ಕೊಡ್ತೀನಿ ನಿಮ್ಗೆ, ವೆಜಿಟೇಬಲ್ ಅಲ್ಲಿ ಒಂದೇ ಒಂದು ವೆಜಿಟೇಬಲ್ ಕೊಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತಾ? ದೇವ್ರು ನೋಡ್ರಿ, 3000 ಟೇಸ್ಟ್ ಬಡ್ಸ್ ಇಟ್ಟಿರೋ ದೇವ್ರು ನಮ್ಗೆ ಒಂದು ಹಣ್ಣನ್ನು ತಗೊಂಡಾಗ ಎಷ್ಟು ವಿಧವಾದ ಹಣ್ಣಿದೆ. ಮಾವಿನಕಾಯಿ ತಗೊಳ್ರಿ, ಮಾವಿನಕಾಯಿಲೆ ಎಷ್ಟೊಂದು ಮಾವಿನಕಾಯಿ ಇದೆ, ಒಂದ್ ಹಣ್ಣಲ್ಲೇ ಹಲವಾರು ಜಾತಿಗಳಿದೆ. ಬಾಳೆಹಣ್ಣು ತಗೊಳ್ರಿ, ಬಾಳೆಹಣ್ಣು ಎಷ್ಟೋ ಬಾಳೆಹಣ್ಣುಗಳಿದೆ, ಒಂದು ಬಾಳೆಹಣ್ಣಿಗೆ ಇನ್ನೊಂದು ಬಾಳೆಹಣ್ಣಿಗೆ ಎಷ್ಟೋ ಟೇಸ್ಟ್ ಡಿಫ್ರೆನ್ಸ್ ಇದೆ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸರ್ವಸರಿರೇ, ನಾವು ಏನನ್ನ ನೋಡ್ತೀವಿ ಅಂದ್ರೆ ದೇವರ ಒಂದು ಸೃಷ್ಟಿ ಎಷ್ಟು ಜ್ಞಾನವಾಗಿದೆ ಅಂದ್ರೆ ಮನುಷ್ಯ ಏನಾಗ್ತಿಲ್ಲ, ಮನುಷ್ಯರಿಗೆ ಇನ್ನು ಅದ್ರ ಬಗ್ಗೆ ಗೊತ್ತಾಗ್ತಿಲ್ಲ, ತಿಳುವಳಿಕೆ ಇಲ್ಲ ಅಲ್ವಾ. ದೇವರ ಸೃಷ್ಟಿ ನೋಡಿದಾಗ ಮನುಷ್ಯ ಏನ್ ಮಾಡ್ತಿದ್ದ ಅಂದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತು, ಆದ್ರೆ ಆ ಕೃತಜ್ಞತ ಭಾವನೆ ಇಲ್ಲ ಮನುಷ್ಯನಿಗೆ. ರೋಮಪುರದವರಿಗೆ 1ನೇ ಅಧ್ಯಾಯ 21ನೇ ವಾಕ್ಯ. ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕ ಇಲ್ಲದೆ ಅವರ ಮನಸ್ಸು ಕತ್ತಲಾಯಿತು. ಕ್ರಿಸ್ತನಲ್ಲಿ ಪ್ರೀತಿಯ ಸರ್ವಸರಿರೇ, ಇಲ್ಲಿ ನೋಡ್ಬೇಕಾದ್ರೆ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ದೇವರಲ್ಲಂತ ವಿಷಯ ನಮಗೆ ಮುಖ್ಯವಾಗಿ ಪ್ರಪಂಚದಲ್ಲಿರುವಂತ ಜನರಿಗೆ ದೇವರ ಸೃಷ್ಟಿ ಕಾರ್ಯದ ಮೂಲಕ ದೇವ್ರು ಯಾರಂತ ಗೊತ್ತಿದೆ. ಮೊದಲನೇದಾಗಿ ದೇವ್ರ ಅವ್ರನ್ನ ಗಣಪಡಿಸೋದು ಅಂದ್ರೆ ಏನು, ದೇವ್ರಂತ ಗೊತ್ತಿದ್ದದನ್ನ ಗಣಪಡಿಸ್ಲಿಲ್ಲ. ಅಟ್ಲೀಸ್ಟ್ ದೇವ್ರಿಗೆ ಥ್ಯಾಂಕ್ಫುಲ್ ಆಗಿದ್ದಾನೆ ಮನುಷ್ಯ ಅಂತ ನೋಡಿದ್ರೆ ಆತನು ಥ್ಯಾಂಕ್ಫುಲ್ ಆಗು ಇಲ್ಲ ಅಲ್ವಾ. ಸೊ ದೇವ್ರಿಗೆ ಏನಾಗ್ತಿಲ್ಲ, ಮನುಷ್ಯ ಒಂದು ಕೃತಜ್ಞತಾ ಭಾವನೆ ಇಲ್ಲ. ಕೃತಜ್ಞತಾ ಭಾವನೆ ಅಂದ್ರೆ ಏನು ನೋಡ್ರಿ, ಇದು ನಮ್ಮ ಲೈಫ್ ಅಲ್ಲಿ ತುಂಬಾ ಮುಖ್ಯವಾದಂತ ವಿಷಯ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ. ಯಾಕಂದ್ರೆ ಆ ದೇವರ ಒಂದು ವಿಷಯವನ್ನ ಅರ್ಥ ಮಾಡ್ಕೊಬೇಕಾದ್ರೆ ನಾವೆಲ್ಲ ಗಮನದಲ್ಲಿ ನೋಡ್ಬೇಕಾಗಿರೋದು, ಈ ಥ್ಯಾಂಕ್ಫುಲ್ ಹಾರ್ಟ್ ಯಾವಾಗಿರುತ್ತೋ ಅವಾಗ ಮಾತ್ರ ಏನಾಗುತ್ತೆ, ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯಕ್ಕಾಗುತ್ತೆ. ಒಂದ್ ನಿಮಿಷ. ಓಕೆ, ದಯವಿಟ್ಟು ಕ್ಷಮಿಸಿ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿರೇ, ನೋಡ್ಬೇಕಾದ್ರೆ ಈ ಕೃತಜ್ಞತಾ ಭಾವ ಅನ್ನೋದು ಮುಖ್ಯವಾಗಿ ಈ ನಮ್ಮ ಲೋಕದವರು ಅದನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ ಇಲ್ಲೋ ಗೊತ್ತಿಲ್ಲ. ದೇವ್ರ ಮಕ್ಳು ನಾವಂತೂ ಅರ್ಥ ಮಾಡ್ಕೊಬೇಕು. ಹೇಗೆ ಅಂದ್ರೆ ಈ ಥ್ಯಾಂಕ್ಫುಲ್ ಹಾರ್ಟ್ ಯಾವಾಗ ನಾವು ಇರಲ್ವೋ ನಾವು ಯಾವ್ದ್ರಲ್ಲೂ ತೃಪ್ತಿ ಆಗಿರಲ್ಲ ಅಲ್ವಾ. ನೋಡ್ರಿ, ಇವತ್ತು ಬೆಳಿಗ್ಗೆ ನಾವ್ ಎದ್ದಿದ್ದೀವಿ, ದೇವರಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಹೃದಯ ಇನ್ನೂ ಕೂಡ ಬಡಿತಾ ಇದೆ, ನಮ್ದ ದೇಹದಲ್ಲಿರೋ ಅಂಗಗಳು ಕೆಲಸ ಮಾಡ್ತಾ ಇದೆ. ಯಾವಾಗ ನಮ್ಗೆ ಒಂದು ವಿಷಯ ಅದು ಇಲ್ದೆ ಹೋಗುತ್ತೋ ಅವಾಗ ಮಾತ್ರ ಅದ್ರ ಕಷ್ಟ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಮನುಷ್ಯನಿಗೂ ಗೊತ್ತಾಗಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾನು ಕೂಡ ತುಂಬಾ ಗಮನಿಸಿದ್ದೀನಿ. ಕಿಡ್ನಿ ಕರೆಕ್ಟ್ ಆಗಿ ಕೆಲಸ ಮಾಡೋರ್ಗು ನಾವು ಕಿಡ್ನಿ ಬಗ್ಗೆ ಕಾಳಜಿ ವಹಿಸಲ್ಲ, ಅದೇನೋ ಕೈ ಕೊಡ್ತಾ ಅವಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಇಷ್ಟಂಬಿಟ್ಟು. ನಮ್ ದೇಹದಲ್ಲಿ ಯಾವ್ದಾದ್ರು ಒಂದು ಅಂಗ ಇರೋರ್ಗು ಅದ್ರ ಬಗ್ಗೆ ಗಮನ ಕೊಡಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ನಾವು. ಅದು ಇಲ್ದೇ ಇದ್ದಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಎಷ್ಟು ದೊಡ್ಡದಂದ್ಬಿಟ್ಟು. ಮನುಷ್ಯನಿಗೆ ಹಾಗೆ ಜೀವನದಲ್ಲಿ ದೇವ್ರು ಕೊಟ್ಟಿರೋಂತ ಪ್ರತಿಯೊಂದು ವಿಷಯಗಳು ಕೂಡ
ಅದು ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ. ಈಗ ನಮ್ಗೆ ಗೊತ್ತಿಲ್ಲ, ಯಾವತ್ತು ಕೂಡ ಸೂರ್ಯನ ಬೆಳಕು ಕೊಡದೆ ನಿಂತಿಲ್ಲ. ಪ್ರತಿದಿನ ಸೂರ್ಯ ಬರ್ತಾ ಇರುತ್ತೆ, ಅದ್ರಿಂದ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾವತ್ತಾದ್ರೂ ಸೂರ್ಯ ಇಲ್ದೆ ಹೋದ್ರೆ, ಇಲ್ಲ ನಮ್ ನೀರ್ ಬರ್ತಾ ಇದೆ, ಯಾವತ್ತಾದ್ರೂ ನೀರ್ ಇಲ್ದೆ ಹೋದ್ರೆ, ಗಾಳಿ ಇಲ್ದೆ ಹೋದ್ರೆ ನೋಡ್ರಿ, ಯಾವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಕ್ರಿಸ್ತನ ಪ್ರೀತಿ ಸರಸು. ಹಾಗಾಗಿ ಮನುಷ್ಯರಿಗೆ ದೇವರು ಕೊಟ್ಟಿರುವಂತ ಆ ಉನ್ನತವಾದ ವಸ್ತುಗಳ ಸೃಷ್ಟಿಗಳ ಬೆಲೆ ಗೊತ್ತಾಗ್ತಿದೆ. ಆದ್ರಿಂದ ಅವ್ರ ಏನ್ ಮಾಡ್ತಾ ಇಲ್ಲ, ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲ ನೋಡ್ರಿ, ದೇವರಿಗೆ ಕೃತಜ್ಞತೆ ಭಾವನೆ ಉಳ್ಳವರಾಗಿಲ್ಲ, ಸ್ತುತಿಸ್ತಾ ಇಲ್ಲ ದೇವರಿಗೆ. ಈ ನಾವೇನ್ ಮಾಡ್ತಾ ಇದೀವಿ, ದೇವ್ರ ಮಕ್ಳು ಅಲ್ವಾ? ದೇವ್ರ ಮಕ್ಳು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ದೇವರು ಕೊಟ್ಟಿರುವಂತ ಅನೇಕ ವಿಷಯಗಳಿಗೆ ನಮ್ಮ ಒಂದು ಥ್ಯಾಂಕ್ಫುಲ್ನೆಸ್ ಹೇಗಿದೆ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ಹತ್ರ ಕೇಳೋದಕ್ಕೆ ಪ್ರಾರ್ಥನೆ ಮಾಡ್ತೀವಿ ಹೊರತು ಥ್ಯಾಂಕ್ಸ್ ಹೇಳೋದಕ್ಕೆ ಪ್ರಾರ್ಥನೆ ಮಾಡೋದು ತುಂಬಾನೇ ಕಡಿಮೆ ಅಲ್ವಾ? ಇವತ್ತು ದೇವರೇ ನನಗೆ ಇದು ಬೇಕು, ಅದು ಬೇಕು, ಅದು ಬೇಕಂತ ಕೇಳ್ತಾ ಇರ್ತೀವಿ, ಕೊಟ್ಟ ಮೇಲೆ ಪಡ್ಕೊಂಡು ಸೈಲೆಂಟ್ ಆಗ್ಬಿಡ್ತೀವಿ. ಅದಕ್ಕೆ ಒಂದ್ ಮಾತು ಹೇಳ್ತಾರೆ ಅಲ್ವಾ, ಗಾಡ್ ಗಿವ್ಸ್ ಅಂಡ್ ಫರ್ಗಿವ್, ಮ್ಯಾನ್ ಗೆಟ್ ಅಂಡ್ ಫರ್ಗೆಟ್ ಅನ್ಬಿಟ್ಟು. ಅಂದ್ರೆ ದೇವ್ರು ಕೊಟ್ಟು ಕ್ಷಮಿಸ್ಬಿಡ್ತಾರೆ, ಮನುಷ್ಯ ಪಡ್ಕೊಂಡು ಮರ್ತೋಗ್ಬಿಡ್ತಾನೆ ಅನ್ಬಿಟ್ಟು. ಹಾಗೆ ನಾವೇನ್ ಮಾಡ್ತೀವಿ, ದೇವರಿಂದ ಪಡ್ಕೊಂಡಿದ್ದಕ್ಕೆ ಕೃತಜ್ಞತಾ ಭಾವನೆನೇ ಇರಲ್ಲ. ದೇವರಿಗೆ ಅಲ್ಲ ಕ್ರಿಸ್ತನ ಪ್ರೀತಿ ಸಹೋದರರೇ, ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಜೀವನದಲ್ಲಿ ಯಾರಾದ್ರೂ ಒಳ್ಳೇದ್ ಮಾಡಿದ್ರು ಕೂಡ, ಏನಾದ್ರು ಸಹಾಯ ಮಾಡಿದ್ರು ಕೂಡ ಥ್ಯಾಂಕ್ಫುಲ್ ಹಾರ್ಟ್ ನಮ್ಗೆ ಇರ್ಬೇಕು ಅಲ್ವಾ? ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಅವ್ರು ಥ್ಯಾಂಕ್ಸ್ ಹೇಳ್ಬೇಕು, ಅವ್ರನ್ನ ನೆನ್ಸ್ಕೊಬೇಕು. ಖಂಡಿತವಾಗ್ಲೂ ಈ ಕೆಲ್ಸಗಳನ್ನ ದೇವ್ರ ಮಕ್ಳು ನಾವು ಮಾಡ್ಲೇಬೇಕು. ಯಾಕಂದ್ರೆ ಈ ಪ್ರಪಂಚ ಇವತ್ತು ಆ ಭಾವನೆಯಲ್ಲಿ ಇಲ್ಲ. ಈ ಪ್ರಪಂಚದಲ್ಲಿ ಥ್ಯಾಂಕ್ಫುಲ್ ಹಾರ್ಟೇ ಇಲ್ಲ. ಈ ಪ್ರಪಂಚದಲ್ಲಿ ಏನಿದೆ ಅಂದ್ರೆ ಬೇಕು ಬೇಕು ಅಂತ ಮೈಂಡ್ ಇದೆ ಹೊರತು ಪಡೆದಾದ್ಮೇಲೆ ಅದನ್ನ ಕೊಟ್ಟವ್ರಿಗೆ ಒಂದು ಕೃತಜ್ಞತೆ ಭಾವನೆ ಇಲ್ಲ. ಇನ್ನು ಕೂಡ ಮನುಷ್ಯರು ಹೇಗಿದಾರೆ ಗೊತ್ತಾ? ಮನುಷ್ಯ ಮಾತ್ರದವರು ದುಡ್ಡಿದ್ರೆ ಎಲ್ಲಾನು ತಗೊಂಡ್ಬಿಡ್ಬೋದು ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ದುಡ್ಡಿನಿಂದ ಹೋಗ್ತಿದ್ರೆ, ಹಣವನ್ನ ಸಂಪಾದನೆ ಮಾಡೋದು ಸಾಕಪ್ಪ, ಎಲ್ಲಾ ಬಂದ್ಬಿಡುತ್ತೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ನಾನು ಇಂತಹ ಎಷ್ಟೋ ವಿಷಯಗಳನ್ನ ನೋಡಿದ್ದೀನಿ. ಕೆಲವೊಬ್ಬರ ಜೀವನ ಅಂತ ಹೇಗಿದೆ ಅಂದ್ರೆ, ಎಲ್ಲಾ ಇದೆ ಕ್ರಿಸ್ತನ ಪ್ರೀತಿ ಸಹೋದರರೇ, ಎಲ್ಲಾ ಇದೆ, ಕೋಟಿ ಇದೆ ದುಡ್ಡು ಅವರಿಗೆ, ಆದ್ರೆ ಆರೋಗ್ಯ ಇಲ್ಲ ಅವರಿಗೆ ಅಲ್ವಾ? ಏನೇ ಮಾಡಿದ್ರೆ ಎಷ್ಟೇ ದುಡ್ಡು ಕೊಟ್ರು ಸರಿ ಮಾಡಕ್ ಆಗ್ತಿಲ್ಲ, ಲೈಫ್ ಹೋಯ್ತು. ಇನ್ ಕೆಲವರಿಗೆ ಹಣವಂತೂ ಎಷ್ಟಿದೆ ಅಂದ್ರೆ ಅಷ್ಟಿದೆ, ಆದ್ರೆ ನೆಮ್ಮದಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರ ಗುಣಗಳಿಂದ ಅವ್ರನ್ನ ಅನೇಕ ಅವರ ಬಂಧು ಮಿತ್ರರು ಸ್ನೇಹಿತರು ಅವ್ರನ್ನ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಇವ್ರ ಹತ್ರ ಇರೋದೇ ಬೇಡಪ್ಪ ಅನ್ಬಿಟ್ಟು. ಅವ್ರು ನೋಡಿದ್ರೆ ಯಾರಿಗೂ ಆಗಲ್ಲ. ಇಂತಹ ಒಂದು ಭಾವನೆಯಲ್ಲಿದ್ದಾಗ ನಾವೇ ಹೇಗೆ ಸಂತೃಪ್ತಿ ಇಲ್ಲವರಾಗಿರುತ್ತೆ, ನಾವು ಸಮಾಧಾನವನ್ನು ಹೆಂಗ್ ಹೊಂದ್ಕೊಳಕ್ಕಾಗುತ್ತೆ? ಯೋಚನೆ ಮಾಡ್ರಿ. ಸ್ವಲ್ಪ ಒಂದು ಚಿಕ್ಕ ವಿಷಯಗಳಲ್ಲಿ ದೇವರಿಗೆ ಥ್ಯಾಂಕ್ಫುಲ್ ಹಾರ್ಟ್ ಇರ್ಬೇಕು. ಇವತ್ತು ದೇವರಿಗೆ ನಮ್ಗೆ ಊಟ ಕೊಟ್ಟಿದಾರ, ಬಟ್ಟೆ ಕೊಟ್ಟಿದಾರ, ಆರೋಗ್ಯನ ಕೊಟ್ಟಿದಾರ, ಹೆಚ್ಚಾಗಿ ಲೈಫ್ ನ ಕೊಟ್ಟಿದಾರ, ಅದು ದೇವರ ಕೃಪೆ. ದೇವ್ರ ಕೃಪೆಗೆ ದೇವ್ರ ಮಕ್ಳು ಏನಾಗಿರ್ಬೇಕು? ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ಬೇಕು. ಇಲ್ದೇ ಇದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲದಿದ್ರೆ ನಾವು ಸ್ವಾರ್ಥಿಗಳಾಗಿ ಬೆಳಿತೀವಿ. ಯಾವಾಗ ಥ್ಯಾಂಕ್ಫುಲ್ ಹಾರ್ಟ್ ಇರುತ್ತೋ ನಾವು ದೇವರ ಮೇಲಿರುವಂತ ಪ್ರೀತಿ, ಬೇರೆಯವ್ರ ಮೇಲಿರುವಂತ ಪ್ರೀತಿನ ಹೆಚ್ಚಾಗಿ ನಾವು ಬೆಳೆಸ್ಕೊಳ್ತೀವಿ. ಈಗ ನೋಡ್ರಿ, ಗಮನದಲ್ಲಿ ನೋಡ್ರಿ, ಈ ಒಂದು ಗುಣಲಕ್ಷಣವನ್ನ ನೋಡ್ರಿ. ಪ್ರತಿಯೊಂದು ಟೈಮಲ್ಲಿ ನಮಗೆ ಬೇರೆಯವ್ರು ಮಾಡಿರುವಂತ ಕಷ್ಟಗಳು ಇದನ್ನ ಬಗ್ಗೆನೇ ನಾವು ನೆನಪಲ್ಲಿ ಇಟ್ಕೊಳ್ತೀವಿ. ಆದ್ರೆ ಇವತ್ತು ನಮ್ಗೆ ಏನೆಲ್ಲ ಒಳ್ಳೇದಾಗಿದೆ ಅಂತ ನಾವೇನಾದ್ರೂ ಯೋಚನೆ ಮಾಡ್ತೀವ? ನಮ್ಗೆ ಸಿಗದೆ ಇರುವಂತ ವಿಷಯಕ್ಕೆ ಫೀಲಿಂಗ್ ಮಾಡ್ತೀವಿ ಹೊರತು ಸಿಕ್ಕಿರುವಂತ ವಿಷಯಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಲ್ಲ. ಈ ಪ್ರಪಂಚ ಹಂಗೆ ಇದೆ. ಪ್ರಪಂಚ ದೇವರ ಉಪಕಾರಗಳು ನೆನೆಸಿ ಆತನ ಏನ್ ಮಾಡ್ತಾ ಇಲ್ಲ, ಸ್ತುತಿಸ್ತಾ ಇಲ್ಲ ಅಲ್ವಾ? ಅದರಿಂದ ಏನಾಯ್ತು ಅಂದ್ರೆ, ಇಂತಹ ಹಾರ್ಟ್ ಕಂಡೀಷನ್ ಅವ್ರನ್ನ ಸಂತೃಪ್ತಿಯಾಗಿಡಕ್ಕಾಗಲ್ಲ. ಅವ್ರ ಏನಾಗ್ತಾರಂದ್ರೆ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯ್ತು. ಮೊದಲನೇದಾಗಿ ಏನ್ ಮಾಡ್ಬೇಕಾಯ್ತು? ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತು, ಸಿಕ್ಕಿದ ವಿಷಯಕ್ಕೆ ಕೃತಜ್ಞತೆ ಸಲ್ಲಿಸ್ಬೇಕಾಯ್ತು. ದೇವರಂತ ಹೇಳಿದ ತಕ್ಷಣ ಅವ್ರು ದೇವರಲ್ಲಿ ಗೊತ್ತು ಅವ್ರಿಗೆ. ದೇವ್ರು ಗೊತ್ತಿಲ್ದ್ರ ಪರವಾಗಿಲ್ಲ, ಹೃದಯದಿಂದ ದೇವರಿಗೆ ಥ್ಯಾಂಕ್ಸ್ ಹೇಳಿದಾಗ ಆ ಥ್ಯಾಂಕ್ಫುಲ್ ಹಾರ್ಟ್ ಬೆಳೆಯುತ್ತೆ ಅಲ್ವಾ? ಅದರಿಂದ ಯಾವತ್ತೋ ಒಂದ್ ದಿನ ಅವ್ರು ಏನ್ ಮಾಡ್ಬೋದು, ದೇವ್ರನ್ನ ಕಂಡ್ಕೊಳ್ಬಹುದು, ದೇವ್ರು ಅವ್ರ ಹತ್ರ ಹೋಗೋದಕ್ಕೆ ದಾರಿ ಆಗುತ್ತೆ ಅದಲ್ಲ. ಆದ್ರೆ ಅವ್ರು ಅದನ್ನೇ ಮಾಡ್ತಾ ಇಲ್ಲ, ಮತ್ತೆ ಹತ್ರ ಎಲ್ಲ ಹೋಗಕ್ಕಾಗುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹೀಗಾಗಿ ಇದೆಲ್ಲ ನಮ್ಗೊಂದು ದೊಡ್ಡ ಪಾಠ. ಹಾಗೆ ನೋಡ್ಬೇಕಾದ್ರೆ ಈ ಪ್ರಪಂಚದಲ್ಲಿರುವಂತ ಜನರು ಏನಂತ ತಿಳ್ಕೊಂಡಿದ್ದಾರೆ ಅಂದ್ರೆ, ತುಂಬಾ ಜ್ಞಾನಿಗಳವರು, ಆದ್ರೆ ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾರೆ? ಹುಚ್ಚರಾಗ್ಬಿಟ್ಟಿದ್ದಾರೆ. ಕರೆಕ್ಟಾ? ಅವರು ಜ್ಞಾನಿಗಳು, ಆದ್ರೆ ದೇವರ ದೃಷ್ಟಿಯಲ್ಲಿ ಹುಚ್ಚರು. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಪ್ರಪಂಚದಲ್ಲಿ ಇರೋರು ಎಲ್ರು ಓಕೆನಾ? ಈ ಪ್ರಪಂಚದಲ್ಲಿ ಇರುವಂತ ಎಲ್ರು ಕೂಡ ಹುಚ್ಚರಾಗಿದ್ದಾರೆ, ದಡ್ಡರಾಗಿದ್ದಾರೆ ಖಂಡಿತ. ಆದ್ರೆ ನಾವೇನು ಹೋಗಿ ಅವ್ರ ಹತ್ರ ಹೇಳ್ಬಿಟ್ರೆ ಅಷ್ಟೇ, ನೀನೇ ಹುಚ್ಚ ಅನ್ಬಿಡ್ತಾರೆ, ನಿನಗೆ ತಲೆ ಕೆಟ್ಟೋಗಿರೋದು ಅನ್ಬಿಡ್ತಾರೆ. ಕರೆಕ್ಟಾ? ಅದು ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವ್ ಹೇಳ್ತಾ ಇಲ್ಲ. ಏನಂತ ಹೇಳ್ತಿದೆ ದೇವ್ರ ವಾಕ್ಯ? ಅವರು ತಮ್ಮನ್ನ ಜ್ಞಾನಿಗಳಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನೋಡ್ರಿ, ಪ್ರಪಂಚದಲ್ಲಿ ಯಾರೇ ನೋಡ್ರಿ, ಕೆಲವೊಂದು ಜನರು ಹೆಂಗಿದಾರೆ ಅಂದ್ರೆ, ಸ್ವಲ್ಪ ಅವ್ರಿಗೆ ಓದು ಬರಹ ಬಂದ್ಬಿಟ್ರೆ ಸಾಕು, ಸ್ವಲ್ಪ ಎಜುಕೇಶನ್ ಬಂದ್ಬಿಟ್ರೆ ಸಾಕು,
ಅವ್ರು ಹೋಗ್ಬಿಟ್ಟು ಈ ಡಾಕ್ಟ್ರು, PhD, MBBS ಮತ್ತೆ ದೊಡ್ಡ ದೊಡ್ಡ ಮಾಸ್ಟರ್ ಡಿಗ್ರಿ ಮಾಡಿರೋರೆಲ್ಲ ನೋಡ್ತೀರಾ ನೀವು? ದೇವ್ರ ಮಕ್ಳು ಆ ರೀತಿ ಇಲ್ಲ ಬರ್ರಿ. ದೇವ್ರ ಮಕ್ಳು ಹೆಂಗಿದ್ದಾರೆ, ಎಷ್ಟೇ ಓದಿದ್ರು ಕೂಡ ಅವರು ತಗ್ಗಿಸ್ಕೊಳ್ಳುವಂತ ಭಾವನೆ ದೇವ್ರ ಮಕ್ಳಿದೆ. ನಾನು ಕೂಡ ತುಂಬಾ ದೇವ್ರ ಮಕ್ಳು ನೋಡಿದ್ದೀನಿ, ತುಂಬಾ ದೊಡ್ಡ ಒಂದು ಹೈಯರ್ ಎಜುಕೇಶನ್ ಮಾಡಿರ್ತಾರೆ, ಆದ್ರೂ ಕೂಡ ಅವರು ಆ ತಾಳ್ಮೆ ಗುಣ ಇರುತ್ತೆ ಅಲ್ವಾ? ನನ್ನ ವಿದ್ಯಾಭ್ಯಾಸ ಶ್ರೇಷ್ಠ ಅನ್ನುವಂತ ಮೈಂಡ್ ಅವ್ರಿಗೆ ಇರಲ್ಲ. ಆದ್ರೆ ನೀವು ಪ್ರಪಂಚದಲ್ಲಿ ಹೋಗಿ ನೋಡ್ರಿ, ಕೆಲವ್ರಂತೂ ಅವ್ರ ಹೆಸರು ಪಕ್ಕದಲ್ಲಿ ಅವ್ರ ಎಜುಕೇಶನ್ ಆಗದೆ ಇಡಲ್ಲ. XX ಅಂದ್ರೆ ಅವ್ರ ಹೆಸರು ಹಾಕ್ಬಿಟ್ಟು ನೋಡಿ, ರಾಮು MBBS, ರಾಮು PhD ಅಂತ ಹಾಕ್ಬಿಡ್ತಾರೆ. ಅವ್ರ ಹೆಸರು ಹಾಕ್ಬಿಟ್ರೆ ಪಕ್ಕದಲ್ಲಿ ಅವ್ರ ಎಜುಕೇಶನ್ ಹಾಕ್ತಾರೆ. ಯಾಕಂದ್ರೆ ಜ್ಞಾನಿಗಳಂತೆ ಅವರಲ್ಲ. ದೇವರ ದೃಷ್ಟಿಯಲ್ಲಿ ಹುಚ್ಚರು, ಅವರ ದೃಷ್ಟಿಯಲ್ಲಿ ಜ್ಞಾನಿಗಳು, ದೇವರ ದೃಷ್ಟಿಯಲ್ಲಿ ಹುಚ್ಚರು, ದಡ್ರು. ನೀನ್ ಏನೇ ಕಲಿತ್ರೆ ಏನಪ್ಪ, ನಿನ್ಗೇನಿಲ್ಲ, ನಿನ್ಗೇನ್ ಗೊತ್ತಾಗ್ತಿಲ್ಲ, ದೇವ್ರು ಯಾರಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನೋಡಿ, ಒಂದು ಸ್ಟೋರಿ ಒಂದಿದೆ, ನೀವು ಕೇಳಿರ್ಬೋದು. ಒಂದು ದಿನ ಏನಾಗುತ್ತೆ ಅಂದ್ರೆ, ಒಬ್ಬ ಜ್ಞಾನಿ ಇರ್ತಾರೆ, ಪಂಡಿತರು ಅಂತ ಇರ್ತಾನೆ. ಅವ್ರಿಗೆಲ್ಲ ತುಂಬಾ ಜ್ಞಾನಿ, ಓದಿರೋರು. ಆಗಿನ ಕಾಲದಲ್ಲಿ ಅವರೆಲ್ಲ ಪಂಡಿತರು, ವಿದ್ವಾಂಸರು ಅಂತ ಕರೀತಾ ಇದ್ರು. ವಿದ್ವಾಂಸರು ಅಂದ್ರೆ ಅರಮನೆಗಳಲ್ಲಿ ಇರ್ತಾ ಇದ್ರು, ಅವ್ರು ರಾಜರ ಒಂದು ಆಸ್ಥಾನಗಳಲ್ಲಿ ಇರ್ತಿದ್ರು, ಅಂದ್ರೆ ತುಂಬಾ ಹೆಚ್ಚಾಗಿ ಓದಿರೋರು. ಒಬ್ಬ ಜ್ಞಾನಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ದಿನ ಒಂದು ಹಡಗಲ್ಲಿ ಪ್ರಯಾಣ ಮಾಡ್ತಾರೆ. ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ಬೇಕು. ಹಾಗೆ ದಡದಲ್ಲಿ ಹೋಗ್ಬೇಕಾದ್ರೆ ಹಡಗನ ಹತ್ತಿರ್ತಾನೆ. ಹಡಗನ ನಡೆಸ್ತಾನೆ ನೋಡ್ರಿ ಆ ನಾವಿಕ. ಬೋಟ್ ನ ಚಲಾಯಿಸ್ತಾ ಇರ್ತಾನೆ. ಅಂದ್ರೆ ಅವರು ಕಡ್ಡಿನ ಹಿಡ್ಕೊಂಡು ನೀರ್ನ ತಲ್ಕೊಂಡು ಹಡಗನ ಮೂವ್ ಮಾಡ್ತಾ ಇರ್ತಾರೆ. ಅವಾಗ ಈ ಜ್ಞಾನಿ ಕೇಳ್ತಾರೆ, ಈ ಪಂಡಿತ ಕೇಳ್ತಾರೆ, ವಿದ್ವಾಂಸ, ಏನಪ್ಪಾ ಏನ್ ಮಾಡ್ತಿದ್ಯಾ, ಜೀವನ ಪೂರ್ತಿ ಹಿಂಗೆ ಹಡಗು ಓಡಿಸ್ತಾ ಇರ್ತೀಯಾ, ಏನಾದ್ರೂ ಜ್ಞಾನವನ್ನ ಬೆಳೆಸ್ಕೊಂಡಿಲ್ವಾ ನೀನು ಅಂತ ಕೇಳ್ತಾರೆ. ಆಗ ಒಂದು ನಾವಿಕ ಹೇಳ್ತಾರೆ, ಹಡಗು ನಡೆಸೋರು, ಇಲ್ಲ ಸರ್, ನಾನೇನೋ ಅಷ್ಟೊಂದು ನನ್ಗೇನು ವಿದ್ಯಾಭ್ಯಾಸ ಇಲ್ಲ, ಓದು ಬರಹ ಇಲ್ಲ. ಹಿಂಗೆ ಇದ್ರೆ ಎಲ್ಲ ತಿಳ್ಕೊಬೇಕಲ್ಲ, ಜ್ಞಾನವನ್ನ ಪಡ್ಕೊಬೇಕು. ನೋಡಿ ಎಷ್ಟೆಲ್ಲ ಇದೆ ನಿನ್ಗೆ, ಆಕಾಶದ ಖಗೋಳ ಶಾಸ್ತ್ರ ಬಗ್ಗೆ ಗೊತ್ತಿದ್ಯಾ ನಿನ್ಗೆ ಏನಾದ್ರು ಅಂತ ಕೇಳಿದ್ರಂತೆ. ಇಲ್ಲ ಸರ್, ನನ್ಗೇನ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಭೂ ವಿಜ್ಞಾನದ ಬಗ್ಗೆ ಗೊತ್ತಿದ್ಯಾ ನಿಂಗೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ. ಜೀವಶಾಸ್ತ್ರದ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳಿದ್ರಂತೆ. ಗೊತ್ತಿಲ್ಲ ನನ್ಗೆ. ಕೆಮಿಸ್ಟ್ರಿ ಬಗ್ಗೆ, ರಸಾಯನ ಶಾಸ್ತ್ರ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳಿದ್ರು. ಇಲ್ಲ. ಏನ್ ನೀನ್ ದಡ್ಡನಾಗ್ಬಿಡಿದ್ಯಲ್ಲ ನೀನು, ಏನು ಗೊತ್ತಿಲ್ಲದೆ ಏನ್ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಡಿದ್ಯಾ ಅಂತ ಬೋಯ್ತಾ ಇದ್ರಂತೆ ಯಾರೋ ಈ ವಿದ್ವಾಂಸರು ಆ ಒಂದು ನಾವಿಕನಿಗೆ, ಹಡಗು ನಡೆಸೋರಿಗೆ. ಹೀಗೆ ಹಡಗು ಹೋಗ್ತಾ ಹೋಗ್ತಾ ಏನಾಯ್ತು, ಹಡಗಲ್ಲಿ ಒಂದು ಸಣ್ಣ ರಂಧ್ರ ಬಂದ್ಬಿಡ್ತು, ತೂತು. ಹಾಗೇನಾಗ್ತಿದೆ ಅಂದ್ರೆ, ನೀರು ಹಡಗಲ್ಲಿ ಬರ್ತಾ ಇದೆ ಇವಾಗ. ಈಗ ಹಡಗು ಮುಳುಗ್ತಾ ಇದೆ. ಆಗ ನಾವಿಕೆ ಕೇಳಿದ್ರಂತೆ ಪಂಡಿತರಿಗೆ, ಸರ್ ನಿಮ್ಗೆ ಈಜು ಬರುತ್ತಾ ಅಂತ. ಅವ್ರು ಹೇಳಿದಂತೆ, ನನ್ಗೆ ಈಜು ಬರಲ್ಲಪ್ಪ ಅನ್ಬಿಟ್ಟು. ಏನಾಯ್ತು, ಹಡಗು ಮುಳುಗೋಯ್ತು. ಆ ನಾವಿಕ ಏನ್ ಮಾಡ್ದ, ಈಜು ಬರೋದ್ರಿಂದ ಅವ್ನು ಹೊತ್ಕೊಂಡೋಗಿ ದಡ ಸೇರಿಸ್ದ. ಅವಾಗ ಕೇಳಿದಂತೆ ನಾವಿಕ ಪ್ರಶ್ನೆ, ಅಲ್ಲ ಸರ್, ಎಲ್ಲಾ ತಿಳ್ಕೊಂಡಿರೋ ನಿಮ್ಗೆ ಜೀವವನ್ನ ಕಾಪಾಡ್ಕೊಳ್ಳೋದು ತಿಳ್ಕೊಂಡಿಲ್ವಲ್ಲ ನೀವು ಅಂದ್ರಂತೆ. ಎಷ್ಟು ಜ್ಞಾನ ಇದ್ರೆ ಏನಂತೆ, ನಿಮ್ಗೆ ಈಜು ಬರ್ತಾ ಇದ್ರೆ ಸತ್ತೋಗ್ತಾ ಇದ್ರಿ, ನನ್ಗೆ ಈಜು ಬಂದಿನಿ, ನಾವು ಉಳಿಸಿದೀನಿ. ಆಗ ನೋಡ್ಬೇಕಾದ್ರೆ ಕ್ರಿಸ್ತನ್ ಪಿತೇಶ್ವರ ಸೂರ್ಯರೇ, ಇವತ್ತು ಲೋಕದಲ್ಲಿರೋರೆಲ್ಲ ಹೀಗೆ, ಎಲ್ಲಾ ಜ್ಞಾನ ಗೊತ್ತು ಅವ್ರಿಗೆ, ಆದ್ರೆ ತಮ್ಮ ಲೈಫ್ ನ ಕಾಪಾಡೋದು ಏನಪ್ಪಾ ಅಂತ ಗೊತ್ತಾಗ್ತಿಲ್ಲ. ಪ್ರಪಂಚ ಪೂರ್ತಿ ಆದಾಯ ಮಾಡ್ಕೊಂಡು ಕೊನೆಗೆ ನನ್ ಲೈಫೇ ಇಲ್ಲ ಅಂದ್ರೆ ಏನಾಯ್ತಪ್ಪ, ಯಾರು ಅನುಭವಿಸ್ತಾರೆ? ಅಂದ್ರೆ ನನ್ನ ಜೀವನ ಉಳಿಸ್ಕೊಳ್ಳೋದು ಹೇಗೆ ಅಂತ ಮನುಷ್ಯರಿಗೆ ಗೊತ್ತಿಲ್ಲ ನೋಡ್ರಿ. ನಮ್ಮ ಜೀವನ, ನಮ್ಮ ಲೈಫ್ ಯಾರ ಕೈಲಿದೆ ಗೊತ್ತಾ? ಯಾರ ಕೈಲಿದೆ ಹೇಳಿ? ದೇವ್ರ ಕೈಲಿದೆ. ಅವ್ರು ನಮ್ಗೆ ಲೈಫ್ ಕೊಟ್ರೆ ಉಂಟು. ಅವ್ರ ಮಾತು ಕೇಳೋದ್ರಿಂದ ಮಾತ್ರ ಲೈಫ್ ನಮ್ಗೆ, ಇಲ್ಲದಿದ್ರೆ ನಮ್ ಲೈಫೇ ನಮ್ಗಿಲ್ಲ ನೋಡ್ರಿ. ಇದೇ ತರ ಒಂದ್ ಘಟನೆ ಬೈಬಲ್ ಅಲ್ಲಿ ನಡೀತೆ. ನಾನು ನಿಮ್ಮನ್ನ ಮಾತಾಡ್ತಿರ್ಬೇಕಾದ್ರೆ ನೆನಪು ಬರುತ್ತೆ. ಈ ಏನ್ ಮಾಡ್ತಾರೆ, ಈ ಬೆಲ್ಶಚ್ಚರ್ ಇರ್ತಾರೆ ನೋಡ್ರಿ, ನಮ್ಮ ನೆಬೂಕದ್ನೆಚ್ಚರ್ ಅವರ ಮೊಮ್ಮಗ. ನೀವು ದಾನಿಯೇಲ 5ನೇ ಅಧ್ಯಾಯದಲ್ಲಿ ನಡೀತೆ. ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಕಡೆ ಅವರು ದಾನಿಯೇಲ, ಈ ನೆಬೂಕದ್ನೆಚ್ಚರ್ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಯೆರೂಸಲೇಮಿನಿಂದ, ದೇವಾಲಯದಿಂದ ಎಲ್ಲ ಒಂದು ಇದನ್ನ ಏನ್ ಮಾಡ್ತಾರೆ, ವಸ್ತುಗಳನ್ನೆಲ್ಲ ತಂದ್ಬಿಟ್ಟಿರ್ತಾರೆ. ಆಗ ಇವ್ರೇನ್ ಮಾಡ್ತಾರೆ, ದೊಡ್ಡ ಒಂದು ಔತಣ ಮಾಡಿ, ಬೆಲ್ಶಚ್ಚರ್ ಅನ್ನೋರು ಔತಣ ಮಾಡಿ ಅದನ್ನೇನ್ ಮಾಡ್ತಾರೆ, ಆರಾಧನೆ ಮಾಡೋದು ದೇವರಿಗೆ ವಿರುದ್ಧವಾಗಿ ಅನ್ಯ ದೇವ್ರನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅವಾಗ ಈ ಮೆನೆ ತೆಕ್ಕಲ್ ಉಪ್ಪರ್ಸಿನಂತ ಬರ ಬರೀತೆ ಅಲ್ವಾ. ಆಗ ಬಂದ್ಬಿಟ್ಟು ದಾನಿಯೇಲ್ ಬಂದ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಗೆ ಅದೆಲ್ಲ ಗೊತ್ತಿರೋಂತ ವಿಷಯ, ಅದ್ರಲ್ಲಿ ಮುಖ್ಯವಾದ ಒಂದು ಪಾಯಿಂಟ್ ಬರುತ್ತೆ, ಅದಕ್ಕೆ ಮಾತಾಡಕ್ ಹೋಗ್ತಾ ಇದೆ. ಅವಾಗ ದಾನಿಯೇಲ್ ಬಂದು ಅದನ್ನ ವಿವರಣೆ ಕೊಡ್ತಾರೆ. ಮೆನೆ ತೆಕ್ಕಲ್ ಉಪ್ಪರ್ಸಿನ ಅಂದ್ರೆ ನಿನ್ನ ರಾಜ್ಯ ನಿಂದ ತೆಗೆಯಲ್ಪಟ್ಟಿದೆ ಅಂತ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಕರೆಕ್ಟ್ ಅಲ್ವಾ?
ಮಾತಾಡ್ಬಿಟ್ಟು ಒಂದ್ ವಿಷಯನ ಹೇಳ್ತಾರೆ. ಅವ್ರಿಗೆ ಏನಂತ ಹೇಳ್ತಾರೆ, ಹೋದ್ರಿ ದಾನಿಯೇಲ 5ನೇ ಅಧ್ಯಾಯ 1 ನಿಮಿಷ ಇರಿ. ಐದನೇ ಅಧ್ಯಾಯ 23ನೇ ವಾಕ್ಯ ಹೋದ್ರಿ. ಪರಲೋಕದ ಒಡೆಯನಿಗೆ ವಿರೋಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ, ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ. ನೀನು ನಿನ್ನ ರಾಜ್ಯದ ಮುಖಂಡರ ಮತ್ತು ಪತ್ನಿ ಉಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಕುಡಿದು, ಬುದ್ಧಿ, ಕಣ್ಣು, ಕಿವಿ ಇಲ್ಲದ ಬೆಳ್ಳಿ, ಬಂಗಾರ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿತಿ. ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಎಷ್ಟೆಲ್ಲ ಮಾಡ್ದ್ಯಪ್ಪ ಬೆಲ್ಶಚ್ಚರ್ ನೀನು ಅಂದ್ಬಿಟ್ಟು ಮಾತಾಡ್ತಾರೆ. ಇಲ್ಲಿ ಏನಂತ ಮಾತಾಡ್ತಾರೆ ದಾನಿಯೇಲ ಮೆನೆ ತೆಕ್ಕಲು ಉಪ್ಪರ್ಸಿನಂತ ಬರ್ದಿದ್ದಿಲ್ಲ. ಆ ಮಾತನ್ನ ಎಕ್ಸ್ಪ್ಲೈನ್ ಮಾಡಲ್ಲ ಬೆಲ್ಶಚ್ಚರ್ಗೆ. ಫಸ್ಟ್ ಏನಂತ ಹೇಳ್ತಾರೆ ಗೊತ್ತಾ? ಅಲ್ಲಪ್ಪ, ನಿಂಗೊಂದ್ ವಿಷಯ ಹೇಳ್ಬೇಕು. ನಿನಗೆ ಗೊತ್ತಿದ್ಯಾ ಗೊತ್ತಿಲ್ವಾ ನಿನ್ಗೆ? ಇದೇ ಒಂದು ಬಾಬಿಲೋನ್ ರಾಜ್ಯದಲ್ಲಿ ನಿಮ್ಮ ತಾತ ಇದ್ರು. ಯಾರು? ನೆಬೂಕದ್ನೆಚ್ಚರ್. ಹೀಗೆ ಅವ್ರು ಏನ್ ಮಾಡಿದ್ರು? ದೇವ್ರ ವಿರುದ್ಧ ಮಾಡಿದಾಗ ದೇವ್ರ ಅವ್ರನ್ನ ತಳ್ಳಿದ್ರು. ಮತ್ತೇನ್ ಮಾಡಿದ್ರು? ದೇವ್ರ ಅವ್ರನ್ನ ಮತ್ತೆ ಉನ್ನತವಾದ ಸ್ಥಾನದಲ್ಲಿ ಇಟ್ರು. ಇದೆಲ್ಲ ನೀವು ಒಬ್ಬ ರಾಜನ ನೀನ್ ಗೊತ್ತಿರ್ಬೇಕಾಯ್ತಲ್ಲಪ್ಪ. ನಿನ್ ಗೊತ್ತಿಲ್ವಾ? ಆದ್ರೂ ಕೂಡ ಇದೆಲ್ಲ ಗೊತ್ತಿದ್ದು ಕೂಡ ನೀನ್ ಏನ್ ಮಾಡಿದ್ಯಾ? ನೀನು ಹೋಗ್ಬಿಟ್ಟು ಈ ಕಲ್ಲು ಮಣ್ಣು ಇರುವಂತ ದೇವರುಗಳಿಗೆ ದೇವರ ಆಲಯದಿಂದ ತಂದಿರುವಂತ ಪಾತ್ರೆಗಳನ್ನ ಇಟ್ಟು ನೀನ್ ಏನ್ ಮಾಡಿದ್ಯಾ? ಮಾಡಿದ್ದೇ ತಪ್ಪು ಫಸ್ಟ್ ಆಫ್ ಆಲ್ ಅಲ್ವಾ? ಅದ್ ನೀನ್ ಮರ್ತೋಗಿದ್ಯಾ ಅಂದ್ರೆ, ನಿನ್ನ ಶ್ವಾಸವು ಯಾರ ಕೈಯಲ್ಲಿದೆಯೋ, ನಿನ್ನ ನಾವು ಎತ್ತೋದು ತಗ್ಸೋದು ಉನ್ನತಕ್ಕೆ ತರುವಂತ ಒಂದು ಅಧಿಕಾರ ಯಾರ ಕೈಲಿದೆಯೋ ಅವ್ರನ್ನ ನೆನ್ಸ್ಕೊಳ್ಳೋದನ್ನ ಮರ್ತೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾರ. ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಕೇಳೆ, ದಾನಿಯೇಲ್ ಮಾತಾಡ್ಬೇಕಾರೆ, ಆದ್ರಿಂದ ನಿನ್ನ ದೇವ್ರ ತರಾಸಲ್ಲಿ ಇಟ್ರು. ನೀನೇನಾಗ್ಬಿಟ್ಟಿದ್ಯಾ? ಕಡಿಮೆಯಾಗಿ ಕಾಣಿಸ್ಕೊಂಡಿದ್ಯಾ. ನಿನ್ನ ರಾಜ್ಯ ನಿನ್ನಿಂದ ಕೀಳಲ್ಪಟ್ಟು ನಿನಗಿಂತ ಕಡಿಮೆ ವರ್ಗದಲ್ಲಿದ್ದಂತ ಮೇದ ಪರ್ಷಿಯನ್ಸ್ ಅವ್ರಿಗೆ ಕೊಡಲ್ಪಟ್ಟಾಯ್ತು. ಕೊಡಲ್ಪಟ್ಟಾಯ್ತು. ಇವತ್ ನೈಟೇ ನಿನ್ ರಾಜ್ಯ ಇರಲ್ಲ. ಇವತ್ ನೈಟ್ ಅವ್ರು ನಿನ್ನ ಆಕ್ರಮಣ ಮಾಡ್ಕೊಂಡ್ ಬರ್ತಾರೆ. ನೈಟ್ ನಿನ್ ರಾಜ್ಯ ಡೆಸ್ಟ್ರಾಯ್ ಆಗುತ್ತೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ದಾನಿಯೇಲ್ ಹೇಳ್ತಾರೆ. ಅದೇ ಪ್ರಕಾರ ಏನಾಗುತ್ತಂದ್ರೆ, ಸೈರಸ್ ಕಿಂಗ್ ಏನ್ ಮಾಡ್ತಾರೆ, ಆ ಒಂದು ಯುಫ್ರೇಟಿಸ್ ನದಿನ ಡೈವರ್ಟ್ ಮಾಡಿ ನೈಟ್ ಎಲ್ಲ ಏನ್ ಮಾಡ್ಬಿಡ್ತಾರೆ, ಬಾಬಿಲೋನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾರೆ. ಇಷ್ಟನ್ನ ಪ್ರೀತಿಯ ಸರಸ್ವರಿರೇ, ಹಿಂಗೆ ಅಲ್ವಾ ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದ್ರು. ಇವ್ರ ದೃಷ್ಟಿಯಲ್ಲಿ ತುಂಬಾ ಜ್ಞಾನಿಗಳಂತವ್ರು. ಏನೋ ಒಂದು ಅವ್ರಿಗೆ ಇರುವಂತ ಪ್ರೊಟೆಸ್ಟ್ ಏನಪ್ಪಾ ಅಂದ್ರೆ, ಬಾಬಿಲೋನ್ ಒಂದು ಕಾಂಪೌಂಡ್ ಇದೆಯಲ್ಲ, 90 ಕಿಲೋಮೀಟರ್ ಇರುವಂತ ಒಂದು ಕಾಂಪೌಂಡ್, ಅದರ ಥಿಕ್ನೆಸ್, ಸೆಂಟ್ರಲ್ ಬರುವಂತ ಯುಫ್ರೇಟಿಸ್ ನದಿ, ಇದೆಲ್ಲ ನೋಡ್ಬಿಟ್ಟು ಏನಂತ ತಿಳ್ಕೊಂಡ್ಬಿಟ್ರು, ನಾವೇ ಬಂಗಾರದ ತಲೆ, ಜ್ಞಾನಿಗಳು ನಾವು, ಶ್ರೇಷ್ಠರು ನಾವ್ ಅನ್ಬಿಟ್ಟು ದೇವ್ರು ಒಂದು ಕ್ಷಣದಲ್ಲಿ ಹುಚ್ಚರು ಮಾಡ್ಬಿಟ್ರು. ಹೀಗೆ ಈ ಪ್ರಪಂಚ ಜನರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ತುಂಬಾ ಜ್ಞಾನಿಗಳಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ನಮ್ಗೆಲ್ಲ ಒಂದು ಎಕ್ಸಾಂಪಲ್ ಏನ್ ಗೊತ್ತಾ? ಎಷ್ಟೋ ಜ್ಞಾನಿಗಳು ಪ್ರಪಂಚದಲ್ಲಿದ್ರು. ಈ ಕೊರೋನಾ ವೈರಸ್ ಬಂದಾಗ ಗೊತ್ತಾಯ್ತು ಯಾರ್ ಜ್ಞಾನಿಗಳು ಯಾರು ದಡ್ರು. ಏನು ಮಾಡಕ್ಕಾಗಲ್ಲ. ಗೌರ್ಮೆಂಟ್ ಶೇಕ್ ಆಗ್ಬಾರ್ದು. ಏನು ಆಫ್ಟರ್ ಆಲ್ ಒಂದು ಚಿಕ್ಕ ಒಂದು ವೈರಸ್ ಹಿಂಗೆ ಸುಮ್ನೆ ಮೂವ್ ಆಯ್ತು ಅಷ್ಟೇ ಅಲ್ವಾ? ಜನಾಂಗ ಅಲಗಾಡ್ಬಿಡ್ತು. ದೇವ್ರ ಮನಸ್ಸು ಮಾಡಿದ್ರೆ ಏನಲ್ವಾ? ಯೋಚನೆ ಮಾಡ್ರಿ. ಈ ರೀತಿಯಾಗಿ ಇವತ್ತೇನಾಗಿದ್ದಾರೆ ಜನರು, ಜ್ಞಾನಿಗಳು ಅನ್ಕೊಂಡ್ಬಿಟ್ಟು ಹುಚ್ಚರಾಗಿದ್ದಾರೆ ಅಲ್ವಾ? ಅವರ ದೃಷ್ಟಿಯಲ್ಲಿ ಏನಪ್ಪಾ ಅಂದ್ರೆ ಅವರು ಜ್ಞಾನಿಗಳು, ಆದ್ರೆ ದೇವರ ದೃಷ್ಟಿಯಲ್ಲಿ ಅವರು ಹುಚ್ಚರು ಅಂದಾಗ ನೀವು ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ನಮ್ಗೆ ಕೊಟ್ಟಿರುವಂತ ಆ ಒಂದು ಸ್ವಸ್ಥ ಬುದ್ಧಿ ಯಾರಿಗಿಲ್ಲ? ಪ್ರಪಂಚದವರಿಗೆ ಯಾರಿಗೂ ಇಲ್ಲ. ನಮ್ಗಿರುವಂತ ಸ್ವಸ್ಥ ಬುದ್ಧಿ ಏನಪ್ಪಾ ಅಂದ್ರೆ, ನಮ್ಮ ಜೀವ ದೇವರ ಕೈಯಲ್ಲಿದೆ. ಈ ದೇವ್ರು ಯಾವಾಗ ಬೇಕಾದ್ರೆ ನಮ್ಮನ್ನ ಸಾಯಿಸಬಹುದು. ಇವತ್ತು ನಾವು ಜೀವಂತವಾಗಿದೀವಂದ್ರೆ ಅದು ದೇವರ ಕೃಪೆ. ನಮ್ ಜೀವ ಯಾರ ಕೈಯಲ್ಲೂ ಇಲ್ಲ. ಸೈತಾನ್ ಬಂದ್ ತೆಗಿಯಕ್ಕಾಗಲ್ಲ ನಮ್ ಜೀವನ. ಕ್ರಿಸ್ತನಲ್ಲಿ ಸರಿ, ಯಾವುದೇ ರೋಗ ಬಂದು ನಮ್ನ ಏನು ಮಾಡಕ್ಕಾಗಲ್ಲ. ನಾವು ನಡ್ಕೊಂಡು ಹೋಗ್ತಿದ್ರು ಆಕ್ಸಿಡೆಂಟ್ ಆಗಿ ನಮ್ನ ಸಾಯಿಸಕ್ಕಾಗಲ್ಲ. ಅನ್ಲೆಸ್ ದೇವ್ರು ನೀನ್ ಆಕ್ಸಿಡೆಂಟ್ ಸಾಯ್ಬೇಕಪ್ಪ ಅಂತ ನಿರ್ಧಾರ ಮಾಡ್ತಾ ಇದ್ರೆ ಏನು ಮಾಡಂಗಿಲ್ಲ. ನೀನ್ ಈ ರೋಗದಲ್ಲೇ ಸಾಯ್ಬೇಕಂತ ದೇವ್ರು ನಿರ್ಧಾರ ಮಾಡ್ತಾ ಇದ್ರೆ ಯಾವುದೇ ರೋಗ ಏನು ಮಾಡಂಗಿಲ್ಲ. ನಮ್ಮ ಜೀವನ, ನಮ್ಮ ಲೈಫ್ ದೇವರ ಕೈಯಲ್ಲಿದೆ. ದೇವರು ಯಾವಾಗ ಬೇಕಾದ್ರೆ ಏನ್ ಮಾಡ್ಬೋದು, ನಮ್ಮನ್ನ ಸಾಯಿಸ್ಬಹುದು. ಹಾಗೆ ನಾವು ಜೀವಂತವಾಗಿ ಇವತ್ತು ಇದ್ದೀವಿ ಅಂದ್ರೆ ಅದು ದೇವರ ಕೃಪೆ ಅಂತ ನಾವು ತಿಳ್ಕೊಂಡಿದೀವಿ. ನೋಡಿ, ಈ ಸ್ವಸ್ಥ ಬುದ್ಧಿ ಇದು ಲೋಕಕ್ಕಿಲ್ಲ. ಲೋಕಕ್ಕೆ ಏನಿದೆ, ನಾಳೆ ನಾನು ಹಿಂಗ್ ಮಾಡ್ತೀನಿ, ಮುಂದಿನ ವರ್ಷ ಅದನ್ನ ಮಾಡ್ಬಿಡ್ತೀನಿ,
ಇನ್ನೊಂದ್ 5 ವರ್ಷದಲ್ಲಿ ಬಿಲ್ಡಿಂಗ್ ಕಟ್ಬಿಡ್ತೀನಿ, ಇನ್ನೊಂದ್ 10 ವರ್ಷದಲ್ಲಿ ಕಾರ್ ತಗೊಂಡ್ಬಿಡ್ತೀನಿ. ಈ ತರ ಮೆಂಟಾಲಿಟಿ ಇದೆ. ಆ 5 ವರ್ಷ ಅಲ್ಲ, ನಾಳೆ ದಿವಸನೂ ಅವ್ರ ಲೈಫ್ ಇರಲ್ಲ ಅಲ್ವಾ? ಈ ತರ ಕನಸ್ಕೊಂಡವ್ರೆಲ್ಲ ಮಣ್ಣಿಗೆ ಮಣ್ಣಾಗ್ಬಿಟ್ಟಿದ್ದಾರೆ. ನಾವು ಆ ರೀತಿ ಭಾವನೆ ಇಲ್ಲ ಕ್ರಿಸ್ತನ ಪ್ರೀತಿಸೋರು. ಯಾಕಂದ್ರೆ ನಮಗ್ ಗೊತ್ತು, ಲೋಕದವರ ಮನೋಭಾವನೆ ಇದ್ದ ಹಾಗೆ ನಮ್ಮ ಮನೋಭಾವನೆ ಯಾವತ್ತು ಕೂಡ ಇರ್ಬಾರ್ದು ಅಲ್ವಾ? ಹಾಗಾಗಿ ಅವ್ರೇನಾಗಿದ್ರೆ ದೇವರ ದೃಷ್ಟಿಯಲ್ಲಿ ಹುಚ್ಚರಾಗಿದ್ರೆ, ನಾವೇನಾಗಿರ್ಬೇಕು? ದೇವರ ದೃಷ್ಟಿಯಲ್ಲಿ ಜ್ಞಾನಿಗಳಾಗಿರ್ಬೇಕಂದ್ರೆ ನಮ್ಮ ಭಾವನೆಗಳು ದೇವರ ಮೇಲೆ, ನಮ್ಮ ನಂಬಿಕೆಯು ದೇವರ ಮೇಲೆ ಇರ್ಬೇಕು. ರೋಮಪುರದಲ್ಲಿ 1ನೇ ಅಧ್ಯಾಯ 23ನೇ ವಾಕ್ಯ. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನು ಮಾಡಿಕೊಂಡರು. ನೋಡಿದ್ರ, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು, ಲಯವಿಲ್ಲದ ಅಮರತ್ವವುಳ್ಳವರು, ಲಯವಿಲ್ಲದ ನಾಶವಾಗ್ದ್ರಿಂದ ಈ ರೀತಿ ಮಾತನ್ನ ನಾನು ಕೂಡ ಕೇಳಿಲ್ಲ ಕ್ರಿಸ್ತನ ಪ್ರೀತಿ ಸಹೋದರರೇ. ನಾನು ಬಾಬಿಲೋನಲ್ಲಿದ್ದಾಗ, ಇಲ್ಲ ನಾನು ಅನ್ಯ ದೇವತೆನ ಆರಾಧನೆ ಮಾಡ್ತಾ ಇದ್ದಾಗ ಈ ಲಯವಿಲ್ಲ ಅನ್ನೋ ವಿಷಯನ ಕೇಳಿಲ್ಲ. ಅದ್ರ ಬಗ್ಗೆ ನಮ್ಗೆ ಅರ್ಥವಾಗಿಲ್ಲ. ಸಾವೇ ಇಲ್ಲ, ಏನೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಇದ್ವಿ, ನಮ್ಗೆ ಏನು ಸ್ಪಷ್ಟವಾಗಿ ಗೊತ್ತಿಲ್ಲ ಅಲ್ವಾ? ಮರಣವಿಲ್ಲದೆ ಅಂದ್ರೆ ಎಲ್ಲರೂ ಕೂಡ ಸೃಷ್ಟಿಗಳ ಬಗ್ಗೆ ನಾವು ನೋಡಿದ್ದು. ದೇವ್ರಂದ್ರೆ ದೇವ್ರಿಗೆ ಮದ್ವೆ ಆಗಿರುತ್ತೆ, ಅವ್ರಿಗೆ ಮಕ್ಳು ಹುಟ್ಟಿದಾರೆ, ಅವ್ರು ಹುಟ್ಟಿರೋ ಮಕ್ಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಆ ಮಗು ಏನಾಯ್ತು, ಒಂದ್ಸರಿ ಏನಾಯ್ತು ಅಂದ್ರೆ ಅಪ್ಪ ಸ್ನಾನ ಮಾಡ್ತಿರ್ಬೇಕಾದ್ರೆ ಏನೋ ಆಯ್ತಂತೆ, ಅವ್ರ ತಲೆ ಕತ್ತರಿಸ್ಬಿಟ್ಟು ಬೇರೆ ಒಂದು ಪ್ರಾಣಿ ತಲೆ ಇಟ್ಬಿಟ್ರು. ಈ ತರ ಕಥೆಗಳು ಕೇಳಿದ್ವಿ ಅಷ್ಟೇ ನಾವು ಅಲ್ವಾ? ಈ ತರ ನಮ್ ಫ್ಯಾಮಿಲಿ ಲೈಫ್ ಹೆಂಗಿದೆ, ದೇವ್ರ ಲೈಫ್ ಹಂಗೆ ಅನ್ಬಿಟ್ಟು. ಆದ್ರೆ ದೇವ್ರು ಹಂಗಲ್ಲ ಅಲ್ವಾ? ದೇವ್ರು ನಮ್ಮ ರೀತಿಯಲ್ಲ, ದೇವರು ಲಯವಾಗದೇ ಇರುವವರು. ಅವರಿಗೆ ನಮ್ಮ ತರ ಸಿಸ್ಟಮ್ ಅವ್ರಿಗೆ ಬೇಕಾಗಿಲ್ಲ. ಆದ್ರೆ ದೇವರ ಗುಣಗಳನ್ನು ತಿಳಿಸಲಿಕ್ಕೆ ಈ ರೀತಿ ಸಿಸ್ಟಮ್ ನ ಮಾಡಿದ್ದಾರೆ. ಆದ್ರೆ ದೇವರ ಮನುಷ್ಯ ಮಾತ್ರದವರಲ್ಲ, ರಕ್ತ ಮಾಂಸದಲ್ಲಿ ದೇವರು ಇಲ್ಲ. ಲಯವಾಗದಿರುವಂತ ದೇವರ ಮಹಿಮೆಯನ್ನ ಬಿಟ್ಬಿಟ್ಟು, ಲಯವಾಗದಿರುವಂತ ದೇವರ ಮಹಿಮೆನೇ ಫಸ್ಟ್ ಗ್ರಹಿಸ್ಕೊಳಕ್ ಆಗ್ಲಿಲ್ಲ. ಅವ್ರ ಏನ್ ಮಾಡ್ಬಿಟ್ರು, ಅವರ ಬುದ್ಧಿ ಕಡಿಮೆ ಆಗಿದ್ರಿಂದ ಅವ್ರ ಬುದ್ಧಿ ಏನಾಯ್ತು, ಈಗ ಕಡಿಮೆ ಆಗ್ಬಿಡ್ತು, ದಡ್ಡರಾಗ್ಬಿಟ್ರು. ನೋಡ್ರಿ ಹೆಂಗಿದಾರೆ. ಒಬ್ಬ ಜ್ಞಾನಿ ದೇವ್ರನ್ನ ಯಾರಂತ ತಿಳ್ಕೊಳ್ಳೋ ಅಷ್ಟರ ಮಟ್ಟಿಗೆ ದೇವರು ಮನುಷ್ಯ ರೀತಿಯಲ್ಲಿ ಕಾಣಲ್ಲ, ದೇವ್ರನ್ನ ಯಾರು ನೋಡಿಲ್ಲ, ಕಾಣಕ್ ಸಾಧ್ಯತೆ ಇಲ್ಲ ನಾವು ತಿಳ್ಕೊಳ್ಳೋಂತ ಒಂದು ಜ್ಞಾನನ ಬಿಟ್ಟು, ನೋಡಪ್ಪ ಈ ದನನೇ ದೇವ್ರು, ಈ ಒಂದು ಹಸುನೇ ದೇವ್ರು, ನನ್ನ ಪಾಲಿಗೆ ಇದೇ ದೇವ್ರು ಅಲ್ವಾ? ಗೋ ಆರಾಧನೆ, ಇಂಥ ಆರಾಧನೆ, ವಿಗ್ರಹ ಆರಾಧನೆ, ಹಲವಾರು ಪ್ರಾಣಿ ಪಕ್ಷಿಗಳನ್ನ ಆರಾಧನೆ ಮಾಡ್ಕೊಂಡು ಮನುಷ್ಯ ಏನ್ ಮಾಡದ, ದೇವರ ಮನುಷ್ಯನ ಸೃಷ್ಟಿ ಮಾಡಿದ್ದೆ ದೇವ್ರ ಏನಪ್ಪಾ ಅಂದ್ರೆ ಒಂದು 6 ಸೆನ್ಸ್ ಇದೆ ನಮ್ಗೆ, 5 ಸೆನ್ಸ್ ಇದೆ ಅಂತ ಹೇಳ್ತಾರೆ ಅಲ್ವಾ? 5 ಸೆನ್ಸ್, 6 ಜ್ಞಾನ ಇದೆ ನಮ್ಗೆ. ಮೃಗಗಳಿಗೆ ಅಷ್ಟು ಇಲ್ಲ. ಆದ್ರೂ ಅದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮಗಿಂತ ಸೆನ್ಸ್ ಕಡಿಮೆ ಇರೋದನ್ನ ದೇವ್ರಂತ ಸ್ಥಾನದಲ್ಲಿ ಇಡ್ತಿದ್ವಿ ಅಂದ್ರೆ ನಾವ್ ಎಷ್ಟು ಸೆನ್ಸ್ ಕಡಿಮೆ ಆಗಿದೆ ನೋಡ್ರಿ. ಅದಕ್ಕೆ ಏನಂತಾರಂದ್ರೆ, ಮಂಗನಿಂದ ಮನುಷ್ಯ ಬಂದ ಅಂತ ಸಿದ್ಧಾಂತ ಹೇಳ್ತಾ ಇದೆ. ಆದ್ರೆ ಇವತ್ತಿನ ನಿಜ ಸಿದ್ಧಾಂತ ಏನ್ ಗೊತ್ತಾ? ಮನುಷ್ಯನಿಂದ ಮಂಗ ಆಗ್ತಾ ಇದ್ದಾನೆ. ಈಗ ಮನುಷ್ಯನಾಗಿರುವಂತ ಸ್ಥಾನದಿಂದ ಮೃಗವಾಗಿ ಮಾಡ್ತಾ ಇದ್ದಾನೆ. ಆ ಮನುಷ್ಯನ ಸ್ಥಾನವನ್ನ ಕಳ್ಕೊಳ್ತಾ ಇದ್ದಾನೆ ಅನ್ನೋದನ್ನ ನೋಡ್ಬೋದು ನಾವು ಅಲ್ವಾ? ನಿಜವಾಗ್ಲೂ ಆ ಮನುಷ್ಯಕ ಗುಣವನ್ನ ಕಳ್ಕೊಂಡು ಮೃಗದ ಗುಣವನ್ನ ಹೊಂದ್ಕೊಳ್ತಾ ಇದ್ದಾನೆ. ಮನುಷ್ಯನಿಂದ ಮೃಗ ಅನ್ನುವಂತ ಹಂತಕ್ಕೆ ಹೋಗ್ತಾ ಇದ್ದಾರೆ ಮನುಷ್ಯ. ಅಷ್ಟ್ರ ಮಟ್ಟಿಗೆ ಏನಾಗಿದೆ ಅಂದ್ರೆ, ಇವತ್ತು ಪ್ರಪಂಚದಲ್ಲಿ ಜನ ಕೆಟ್ಟೋಗಿದ್ರು. ಕ್ರಿಸ್ತನ ಪ್ರೀತಿ ಸಲ್ಲಿಸಿದ್ರೆ ದೇವರಿಗೆ ಕೃತಜ್ಞತೆ ಸ್ತುತಿ ಹೇಳುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಷ್ಟರ ಮಧ್ಯದಲ್ಲಿ, ಇಷ್ಟೂ ದಡ್ಡರ ಮಧ್ಯದಲ್ಲಿ, ಇಷ್ಟೂ ಅಜ್ಞಾನಿಗಳ ಮಧ್ಯದಲ್ಲಿ, ಇಷ್ಟೂ ಜ್ಞಾನವಿಲ್ಲದೆ ಇರುವಂತ ಮನುಷ್ಯರ ಮಧ್ಯದಲ್ಲಿ ದೇವರು ನಮ್ಮನ್ನ ಆಯ್ಕೆ ಮಾಡಿ ನಮ್ಗೇನ್ ಮಾಡ್ಬಿಟ್ಟಿದ್ದಾರೆ, ದೇವರ ಜ್ಞಾನ, ಸತ್ಯ, ದೇವರ ಉಪದೇಶಗಳನ್ನ ತಿಳಿಸ್ಬಿಟ್ಟಿದ್ದಾರೆ ನೋಡ್ರಿ. ದೈವಿಕ ಯೋಜನೆ ತಿಳಿಸ್ಬಿಟ್ಟಿದ್ದಾರೆ ನೋಡ್ರಿ. ಎಷ್ಟು ಕೃತಜ್ಞತೆ ಭಾವನೆ ಉಳ್ಳವರಾಗಿರ್ಬೇಕು ನಾವು. ಇವತ್ತು ಲೋಕ ನಮ್ಮನ್ನ ದಡ್ರು ಅಂದ್ರೆ ಕೂಡ ಪರವಾಗಿಲ್ಲ, ಒಂದು ದಿನ ಗೊತ್ತಾಗುತ್ತೆ ಯಾರು ನಿಜವಾಗ್ಲೂ ದಡ್ರು ಅಂದ್ಬಿಟ್ಟು. ಗೊತ್ತಾಗುತ್ತಾ? ಒಂದಿನ ಗೊತ್ತಾಗುತ್ತಾ? ಎಲ್ರು ಪುನರ್ತನ ಆದ್ಮೇಲೆ ನಾವು ಇವತ್ತು ಹೇಳ್ತಾರದ್ ಏನಂತ ಲೋಕಕ್ಕೆ, ಇಡೀ ಲೋಕ ಗೊತ್ತಾಗುತ್ತಾ? ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಒಂದು ದಿನ ಸತ್ಯ ಏನಂತ ಏನಾಗುತ್ತೆ, ಇಡೀ ಲೋಕಕ್ಕೆ ಗೊತ್ತಾಗುತ್ತೆ. ನಾವು ದಡ್ರ ಇಲ್ಲ ಲೋಕದವ್ರು ದಡ್ರ ಅಂದ್ಬಿಟ್ಟು. ಇವತ್ತು ನಮ್ಮನ್ನ ದಡ್ರು ಅಂದ್ರೂ ಪರವಾಗಿಲ್ಲ, ಮೂರ್ಖರು ಅಂದ್ರೂ ಪರವಾಗಿಲ್ಲ, ಒಂದು ದಿನ ಅವರೇ ಒಪ್ಕೊಳ್ತಾರೆ, ಹೌದು ನಾವೇ ನಿಜವಾಗ್ಲೂ ಮೂರ್ಖರು, ನಾವೇ ದಡ್ರಾಗಿ ಬದುಕ್ಬಿಟ್ಟಿದೀವಿ, ನೀವೆಲ್ಲ ಜ್ಞಾನಿಗಳಾಗ್ಬಿಟ್ಟಿದ್ರ ಅಂತ ಹೇಳ್ತಾರೆ. ಹಾಗೆ ನಾವು ದೇವರನ್ನ ಅರ್ತಿರುವಂತ, ನಾವು ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು, ನಮ್ಮ ಶ್ವಾಸವನ್ನು ಹೊಂದಿರುವಂತ ದೇವರನ್ನ ನಂಬಿ ಅಲ್ವಾ, ದೇವರ ಒಂದು ವಿಷಯಗಳಿಗೆ ಏನ್ ಮಾಡೋ, ದೇವರ ವಾಗ್ದಾನಗಳನ್ನ ನಂಬಿ ದೇವರ ಮೇಲೆ ಸಂಪೂರ್ಣ ಭರವಸೆ ಇಡೋದ್ರ ಮೂಲಕ ನಾವು ಅವರಿಂದ ವಿಭಿನ್ನರಾಗಿರ್ತೀವಿ. ನಮ್ಮ ಸ್ವ ಇಚ್ಛೆಗಳಿಗೋಸ್ಕರ ನಾವು ಬದುಕದೆ ದೇವರನ್ನ ಮೆಚ್ಚಿಸೋದಕ್ಕೋಸ್ಕರ, ದೇವರ ವಿಷಯಗಳನ್ನ ಮಾಡೋದಕ್ಕೋಸ್ಕರ ನಾವು ಬದುಕೋರಾಗಿದ್ರೆ ಖಂಡಿತವಾಗ್ಲೂ ದೇವರ ದೃಷ್ಟಿಯಲ್ಲಿ ನಾವು ಕೂಡ ಜ್ಞಾನಿಗಳಾಗಿರ್ತೀವಿ.
ಹಾಗಿರೋದ್ರಿಂದ ಬರುವಂತ ದಿನಗಳಲ್ಲಿ ಈ ಒಂದು ಪಾಠವನ್ನ ಮುಂದುವರ್ಸೋಣ, ಇನ್ನು ಹೆಚ್ಚಾದ ವಿಷಯಗಳನ್ನ ನೋಡೋಣ. ದೇವರೇ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿ ಮುಗಿಸೋಣ. ನಮ್ಮ ದಿಲುವಂತ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಹಾ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಭೂ ಪರಲೋಕವನ್ನು ಉಂಟು ಮಾಡಿ ಬಹು ಜಂತುಗಳನ್ನು ಮನುಷ್ಯರನ್ನು ಸಾಕಿ ಸಲುವಂತ ನಮ್ಮ ಪರಲೋಕ ತಂದೆ ಆದ್ದೇವ್ರೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ. ಅಪ್ಪ, ಬೆಳಗಿಂದ ಇಲ್ಲಿವರೆಗೂ ಎಲ್ಲ ಸಹೋದರರನ್ನು ಅಪ್ಪ ಇಲ್ಲಿವರೆಗೂ ಕಾದು ಕಾಪಾಡಿದಂತ ನಮ್ಮ ತಂದೆ ಆದವರಿಗೂ ನಮ್ಮ ಯೇಸು ಕ್ರಿಸ್ತನಿಗೂ ವಂದನೆ ಸಲ್ಲಿಸ್ತೇವಪ್ಪ. ಇಲ್ಲಿವರೆಗೂ ಸ್ವಾಮಿ ತಾಳ್ಮೆಯಿಂದ ಕೇಳಿದಂತ ವಾಕ್ಯಗಳನ್ನು ಅಪ್ಪ ಮಗನ ಮೂಲಕವಾಗಿ ತಿಳಿಸಿದಂತ ವಾಕ್ಯಗಳು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸರಿಯಾದ ನಡೆದು ಪ್ರತಿಯೊಬ್ಬರನ್ನು ಓಟವನ್ನು ಓಡಿ ಮುಗಿಸ್ಲಿಕ್ಕೆ ಪ್ರತಿಯೊಬ್ಬರನ್ನು ಬಲಪಡಿಸಿ ಎಂಬುದಾಗಿ ಬಿಡ್ಕೊಳ್ತೀರಪ್ಪ. ಹಾಗೆ ತಾಳ್ಮೆಯಿಂದ ದೇವರ ಆತ್ಮ ಸಹಾಯವನ್ನು ಎಲ್ಲರ ಹೃದಯದಲ್ಲಿ ವಾಸವಾಗಿದ್ದು ತಿಳ್ಕೊಂಡು ಆತನ ಹೆಜ್ಜೆ ನಡೆದು ಶಾಂತಿಯಿಂದ ಇರಲಿಕ್ಕೆ ಕೃಪೆ ಮಾಡಿದಂತ ದೇವರಿಗೆ ಸ್ತೋತ್ರ ದೇವ್ರೆ. ಹಾಗೆ ಎಲ್ಲಾ ಸಹೋದರನು ಒಟ್ಟಾಗಿದ್ದು ಈ ಪ್ರಾರ್ಥನೆಯಲ್ಲಿ ಇರುವಂತರ್ಗಾಗಿ ಸ್ತೋತ್ರ ದೇವ್ರೆ. ಹಾಗೆ ಎಲ್ಲಾ ಸಹೋದರನ ಆಶೀರ್ವದಿಸ್ರಿ, ಬಲಪಡಿಸ್ರಿ, ಅವರಿಗೆ ವಿದ್ಯಾ ಬುದ್ಧಿಯನ್ನು ಜ್ಞಾನ ತಿಳುವಳಿಕೆ ಆಲೋಚನೆಯನ್ನು ದಯಪಾಲಿಸ್ರಿ. ಹಾಗೆ ತಂದೆ ಆದೇವ್ರೆ, ನಿಮ್ಮ ಕೃಪೆಯಿಂದ ಇಲ್ಲಿವರೆಗೂ ಕೇಳಿದಂತ ಪ್ರಾರ್ಥನೆಗಾಗಿ ಸ್ತೋತ್ರ ದೇವ್ರೆ. ಹಾಗೆ ದೇವ್ರೆ, ನಮ್ಮನ್ನು ಕೂಡ ನಿಮ್ಗೆ ಕೆಲವಿಸ್ಬಿಡ್ತೀನಪ್ಪ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಇಲ್ಲಿವರೆಗೂ ಬಲಪಡಿಸಕ್ಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥಿಸ್ತಪ್ಪ ನಮ್ಮ ಪರಲೋಕ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು.